MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ ವೀಕ್ಷಕರೇ. ಬಳ್ಳಾರಿಯಿಂದ ಆರಂಭ ಮಾಡೋಣ. ಬಳ್ಳಾರಿ ಫೈರಿಂಗ್ನ ವಿಚಾರ ಭಾರಿ ರಾಜಕೀಯ ಕೆಸರೆಚಾಟಕ್ಕೆ ಕಾರಣ ಆಗಿದೆ. ಮೃತ ರಾಜಶೇಖರ್ನ ಎರಡೆರಡು ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ರಾಜಶೇಖರ್ ಮೃತದೇಹವನ್ನ ಎರಡೆರಡು ಸಾರಿ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ದರ ಹಿಂದೆ ಆ ಮಹಾ ಷಡ್ಯಂತ್ರ ಇತ್ತು. ಗುಂಡನ್ನ ಆಚೆ ತೆಗೆದ್ರೇನೆ ನಾನಾ ರೀತಿಯ ಸಮಸ್ಯೆಗಳಾಗುತ್ತೆ. ಹಿಂಗಾಗಿ ಹಂಗೆ ಇದನ್ನ ಕೇಸ್ ಕ್ಲೋಸ್ ಮಾಡಿಬಿಡೋಣ ಅನ್ನುವಂತಹ ಷಡ್ಯಂತ್ರವನ್ನ ಮಾಡಿದ್ದರಂತೆ. ರಾಜಶೇಖರ್ ದೇಹ ಹೊಕ್ಕಿದ್ದ ಗುಂಡನ್ನ ಆಚೆ ತೆಗೆದ್ರೆ ಇದು ಸತೀಶ್ ರೆಡ್ಡಿಯ ಗನ್ನಿಂದ ಸಿಡಿದಂತಹ ಬುಲೆಟ್ ಅಂತ ಗೊತ್ತಾಗ್ಬಿಟ್ರೆ ಸಮಸ್ಯೆ ಆಗುತ್ತೆ. ಹಿಂಗಾಗಿ ಇಲ್ಲೇ ಮುಚ್ಚಾಕ್ಬಿಡೋಣ ಅಂತ ಷಡ್ಯಂತ್ರ ಮಾಡಿದ್ರಂತೆ ವೀಕ್ಷಕರೇ. ಈ ಬಗ್ಗೆ ಈಗ ಸ್ವತಃ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಶ್ರೀರಾಮುಲು ಅವರು ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನೆಲ್ಲ ಆಗಿದೆ ಇವತ್ತು ನೋಡ್ಕೊಂಬ. ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರು ಇಲ್ವೋ ಸತ್ಯ ಹೇಳಿ. ಗೊತ್ತಿಲ್ಲ ನನಗೆ. ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅದನ್ನ ಗೊತ್ತಿಲ್ಲ. ರಾಜಶೇಖರ್ ಹತ್ಯೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಪೋಸ್ಟ್ ಮಾರ್ಟಮ್ ಹೆಸರಿನಲ್ಲಿ ನಡೆದಿದ್ದ ಷಡ್ಯಂತ್ರ. ರಕ್ತ ರಾಜಕೀಯದಲ್ಲಿ ಗಣಿ ಜಿಲ್ಲೆ ಅಕ್ಷರಶಃ ದಗದಗಿಸಿತ್ತು. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಹಾರಿಸಿದ ಗುಂಡಿಗೆ ಕೈ ಕಾರ್ಯಕರ್ತನ ನೆತ್ತರು ಹರಿದಿತ್ತು. ಇದೀಗ ರಾಜಶೇಖರ್ ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೋಸ್ಟ್ ಮಾರ್ಟಮ್ ಹೆಸರಲ್ಲಿ ಕೇಸ್ ಮುಚ್ಚಿ ಹಾಕಲು ಷಡ್ಯಂತ್ರ ನಡೆದಿತ್ತು ಅನ್ನೋ ಸ್ಫೋಟಕ ಅಂಶ ಬಯಲಾಗಿದೆ. ಬಳ್ಳಾರಿ ಫೈರಿಂಗ್ ಕೇಸ್ಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಶ್ರೀರಾಮುಲು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. 2 ಬಾರಿ ರಾಜಶೇಖರ್ ಮೃತದೇಹ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಯಾಕೆ? ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸತ್ಯತೆ ಹೊರಗೆ ಬರಲಿ. ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರು ಇಲ್ವೋ ಸತ್ಯ ಹೇಳಿ. ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತು, ಮೊದಲನೇ ಬಾರಿಗೆ ಸಿಕ್ತು. 1 ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಾಕ್ಬೇಕನ್ನಂಥ ಪ್ರಯತ್ನ ಕೂಡ ಮಾಡಿದಾರ. ಆ ಗುಂಡು ತೆಗಿಲಾರ್ದಂತೆ ಆ ಗುಂಡು ಇದ್ರೆ ಈಗ ಅಕಸ್ಮಿತವಾಗಿ ಅವ್ರ ಮೇಲೆ ಹಾಕಬಹುದನ್ನಂಥ ಪ್ರಯತ್ನ ಕೂಡ ಮಾಡಿದಾರ. ಅವ್ರು ಏನು ಮಾಡಿದಾರ, ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ. ಆ ಗುಂಡು ಸಿಗಲಾರ್ದಂಥ ಟೈಮಲ್ಲಿ ಅವ್ರದ್ರ ಹಂಗೆ ಹೋಗಿ ಅಂತ್ಯ ಸಂಸ್ಕಾರ, ದಾನ ಸಂಸ್ಕಾರ ಮಾಡ್ಬೇಕನ್ನಂಥ ಪ್ರಯತ್ನ ಮಾಡಿದಾರ. ಎರಡೆರಡು ಪೋಸ್ಟ್ ಮಾರ್ಟಮ್ ಬಗ್ಗೆ ಗೊತ್ತಿಲ್ಲ. ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಏನಕ್ಕೆ ಅಂತ ಪ್ರಶ್ನೆ ಎತ್ತಿದ್ದಾರೆ. ಗೊತ್ತಿಲ್ಲ ನನಗೆ. ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅದನ್ನ ಗೊತ್ತಿಲ್ಲ. ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದ್ಮೇಲೆ ಮಾತಾಡ್ತೀನಿ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ಮೂಲಕ ಗಲಭೆ ಕೇಸ್ ಹಳ್ಳ ಹಿಡಿಸಲು ಸಂಚು ನಡೆದಿತ್ತು ಎನ್ನಲಾಗ್ತಿದೆ. ಬಿಜೆಪಿ ನಾಯಕರ ಸ್ಫೋಟಕ ಹೇಳಿಕೆ ಸುತ್ತ ಪ್ರಕರಣದ ಸತ್ಯಾಸತ್ಯತೆ ಗಿರಕಿ ಹೊಡೆಯುತ್ತಿದೆ. ಇದಕ್ಕೆ ಪೊಲೀಸ್ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಈಗಾಗಲೇ ಶ್ರೀರಾಮುಲು ಅವರು ಹೇಳ್ತಾ ಇದ್ರು 3-4 ಸರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಇದು ಯಾಕೆ ಅಂತ ಹೇಳಿ. ಇನ್ನೊಂದು ವಿಚಾರ, ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು 2 ಸಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ರೋ ಇಲ್ವೋ ಸತ್ಯ ಹೇಳಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಬಳ್ಳಾರಿ ಫೈರಿಂಗ್ ಕೇಸ್ ಮುಚ್ಚಾಕೋದಕ್ಕೆ ಪ್ಲಾನ್ ನಡೆದಿತ್ತ? ಇದೇ ಕಾರಣಕ್ಕೆ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಕೆಲಸ ಆಯ್ತಾ?
ಪೋಸ್ಟ್ ಮಾರ್ಟಮ್ ಮೂಲಕ ಕೇಸ್ ಮುಚ್ಚಿ ಹಾಕೋದಂತ ಸಂಚನ್ನ ರೂಪಿಸಿದ್ರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಆ ರೀತಿಯ ಅನುಮಾನವನ್ನ, ಆರೋಪವನ್ನ ಮಾಡ್ತಾ ಇರೋದು ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಕುಮಾರಸ್ವಾಮಿ. ಯಾಕೆ ಎರಡೆರಡು ಸರಿ ಮಾಡಿದ್ರು ಅಂದ್ರೆ ಬುಲೆಟ್ ತೆಗೆಯದೆ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆದಿತ್ತ ಅನ್ನುವಂತಹ ಪ್ರಶ್ನೆ. ಬುಲೆಟ್ ಅನ್ನ ಆಚೆ ತೆಗೆದ್ರೆ ಯಾರ ಗನ್ನಿಂದ ಸಿಡಿದ ಬುಲೆಟ್ ಇದು ಅಂತ ಗೊತ್ತಾಗುತ್ತೆ. ಬುಲೆಟ್ ತೆಗೆದ್ರೆ ಯಾರದ್ದು ಅಂತ ತನಿಖೆ ಆಗುತ್ತೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಅದ್ದು ಅಂತ ಗೊತ್ತಾದ್ರೆ ಅಲ್ಲಿಂದ ಆ ಕ್ಷಣದಿಂದ ಸಮಸ್ಯೆ ಶುರು. ಸತೀಶ್ ರೆಡ್ಡಿ ಗನ್ಮ್ಯಾನ್ ಯಾರಿವನು? ಇವನಿಗೆ ಈ ರೀತಿ ಪರ್ಮಿಷನ್ ಕೊಟ್ಟಿದ್ಯಾರು ಫೈರಿಂಗ್ ಮಾಡೋದಕ್ಕೆ? ಬಳ್ಳಾರಿಯಲ್ಲಿ ಈ ಮಟ್ಟಿಗೆ ಅರಾಜಕತೆ, ಗೂಂಡಾಗಿರಿ ಮನೆ ಮಾಡಿದ್ದು ಯಾವನೋ ಒಬ್ಬ 4 ಖಾಸಗಿ ಗನ್ಮ್ಯಾನ್ಗಳನ್ನ ಇಟ್ಕೊಳ್ಳೋದಂತೆ, ಯಾರದ್ದೋ ಮನೆ ಮುಂದೆ ಹೋಗಿ ಬೇಕಾಬಿಟ್ಟಿ ಫೈರ್ ಮಾಡೋದಂತೆ. ಬಳ್ಳಾರಿ ಇವ್ರು ಯಾರ ಅಪ್ಪಂದ್ರ ಮನೆ ಆಸ್ತಿ ಅಲ್ಲ ಅದು. ಇವರು ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಸಲಿ ಸತ್ಯ ಅನ್ನುವಂಥದ್ದೇನಾದ್ರೂ ಬಯಲಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್. ಹೀಗಾಗಿ ಸತೀಶ್ ಗನ್ಮ್ಯಾನ್ ಬುಲೆಟ್ ಮರೆ ಮಾಚೋದಕ್ಕೆ ಸಂಚನ್ನ ರೂಪಿಸಿದ್ದರಂತೆ. ಬುಲೆಟ್ ಯಾರದ್ದು ಅಂತ ತೋರಿಸದೆ ಮುಚ್ಚಿ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದರು. ಆದರೆ ಯಾವಾಗ ರಾಜಕೀಯ ಸಂಘರ್ಷ ಹೆಚ್ಚಾಗಿ ಬಿಜೆಪಿಯವರು, ನಾಯಕರುಗಳು, ರಾಮ್ಲು, ರೆಡ್ಡಿ ಎಲ್ಲರೂ ಪ್ರೊಟೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ಮರಣೋತ್ತರ ಪರೀಕ್ಷೆ ಮತ್ತೊಂದು ಸರಿ ಆಯಿತು. ಇದು ಯಾಕೆ ಎರಡೆರಡು ಸರಿ ಆಯಿತು ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗ್ತಾ ಇದೆ. ನ್ಯಾಯ ಸಿಗಬೇಕು ಅಂತ ಇದೇ ಭರತ್ ರೆಡ್ಡಿ ಹೇಳಿದ್ರಲ್ವಾ, ರಾಜಶೇಖರ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ನ್ಯಾಯ ಸಿಗಬೇಕು ಅಂತ ಆಗಿದ್ದರೆ ಮೊದಲನೇ ಸಾರಿ ಮರಣೋತ್ತರ ಪರೀಕ್ಷೆ ನಡೆಸಿದಾಗಲೇ ಆ ಬುಲೆಟ್ ಅನ್ನ ಆಚೆ ತೆಗಿಬೇಕಾಗಿತ್ತು, ತನಿಖೆ ನಡೀಲಿ ಅಂತ ಹೇಳಬೇಕಾಗಿತ್ತು. ಯಾಕಾಗಲಿಲ್ಲ ಇದು? ಇದಕ್ಕೆಲ್ಲದಕ್ಕೂ ಉತ್ತರವನ್ನ ಕೊಡಬೇಕು. ಯಾವನೋ ಬಂದ, ಫೈರ್ ಮಾಡ್ದ, ಏನು ಅನ್ಕೊಂಡಿದ್ದಾರೆ ಇವರೆಲ್ಲ? ಯಾರ ಮನೆ? ಬಳ್ಳಾರಿ ಭಸ್ಮ ಮಾಡ್ಬಿಡ್ತೀವಿ, ಮನೆಯನ್ನ ಸುಟ್ಟು ಆಚೆ ಹೋಗ್ತಿದ್ದೆ ಅಂತ ಹೇಳ್ತಾರೆ. ಏನು ಮಾತಾಡೋದು ಇವರೆಲ್ಲ? ಜನಪ್ರತಿನಿಧಿಗಳ ಬಾಯಲ್ಲಿ ಬರುವಂತ ಮಾತುಗಳಿದು. ಇನ್ನೊಂದು ನನ್ನ ಪ್ರಶ್ನೆ, ಈಗ ಮೊನ್ನೆ ಅಷ್ಟೇ ಇವರು ದ್ವೇಷ ಭಾಷಣ ಮಸೂದೆಯನ್ನ ಜಾರಿಗೆ ತಂದಿದ್ದಾರಲ್ಲ, ಯಾರನ್ನು ಯಾರು ಪ್ರವೋಕ್ ಮಾಡುವಂತಿಲ್ಲ, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಿಲ್ಲ. ಈ ಭರತ್ ರೆಡ್ಡಿ ಮಾಡಿದ್ದೇನವತ್ತ? ಭರತ್ ರೆಡ್ಡಿ ಹೇಳಿದ್ದೇನವತ್ತು? ನಾನೇನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಬಳ್ಳಾರಿ ಭಸ್ಮ ಆಗುತ್ತೆ ಅನ್ನೋದು ಒಂದು, ನಾನು ಮನಸ್ಸು ಮಾಡಿದ್ರೆ ಇವತ್ತು ಮನೆ ಸುಟ್ಟೇ ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದು ಒಂದು. ಈ ರೀತಿ ಮಾತಾಡೋದಕ್ಕೆ ಇವರಿಗೆ ಅನುಮತಿ ಕೊಟ್ಟಿದ್ಯಾರು? ಇದೇ ಕಾಂಗ್ರೆಸ್ ಸರ್ಕಾರ ಪಾಸ್ ಮಾಡಿದ ಮಸೂದೆಯ ಅಡಿಯಲ್ಲಿ ಇವರನ್ನ ಅರೆಸ್ಟ್ ಮಾಡಬೇಕೋ ಬೇಡವೋ? ಈ ರೀತಿ ಪ್ರವೋಕ್ ಮಾಡುವಂಥವ್ರನ್ನ ಒದ್ದು ಒಳ ಹಾಕಬೇಕೋ ಬೇಡವೋ? ಮಸೂದೆಯನ್ನ ಜಾರಿಗೆ ತರೋರು ಇವರೇ, ಪ್ರವೋಕ್ ಮಾಡುವಂಥವ್ರು ಇವರೇ. ಇವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನಾ? ಬಳ್ಳಾರಿಯನ್ನ ಭಸ್ಮ ಮಾಡ್ತೀವಿ ಅಂತ ಹೇಳ್ತಾರೆ. ಇವ್ರ ಮನೆ ಬ್ಯಾಕ್ ಯಾರ್ಡ ಭಸ್ಮ ಮಾಡೋದಕ್ಕೆ? ಏನು ಅನ್ಕೊಂಡಿದ್ದಾರೆ ಬಳ್ಳಾರಿ ಅಂದ್ರೆ? ಇವರು ಬಾಯಿಗೆ ಬಂದಂಗೆ ಮಾತಾಡೋದು, ಆಮೇಲೆ ಅದನ್ನು ಮುಚ್ಚಾಕುವಂಥ ಕೆಲಸ ಮಾಡೋದು. ನಾಚಿಕೆ ಆಗ್ಬೇಕಿಂತವಲ್ಲ ರಾಜಕಾರಣಿಗಳಿಗೆ. ಜನಪ್ರತಿನಿಧಿಗಳಾಗುವಂಥವ್ರಿಗೆ ಜನರ ಹಿತವನ್ನು ಕಾಪಾಡುವಂಥ ಕೆಲಸ ಆಗಬೇಕು ಹೊರತಾಗಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥ ಕೆಲಸ ಆಗಬಾರದು. ನೆಕ್ಸ್ಟ್, ಬಳ್ಳಾರಿಯಲ್ಲಿ ಫೈರಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತಂದ್ರೆ, ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಈ ರೀತಿ ಪಟ್ಟಿ ಹೆಚ್ಚಾಗ್ತಾನೆ ಹೋಗುತ್ತೆ. ಯಾವಾಗ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಮತ್ತೊಂದು ಬುಲೆಟ್ ಪತ್ತೆ ಆಯಿತು, ಈಗ ಇನ್ನಷ್ಟು ರಾಜಕೀಯ ರಂಗೇರಿದೆ. ಸಿಕ್ಕಿರುವಂತಹ ಮತ್ತೊಂದು ಬುಲೆಟ್ ಯಾರ ಮೇಲೆ ಗುರಿಯಾಗಿಟ್ಟುಕೊಂಡು ಹೊಡೆದಿದ್ದಾಗಿತ್ತು, ಯಾರ ಗನ್ನಿಂದ ಆಚೆ ಬಂದಿದ್ದಾಗಿತ್ತು, ಹೀಗೆ 10 ಪ್ರಶ್ನೆಗಳು ಮೂಡ್ತಾ ಇದೆ. ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಬೆಳವಣಿಗೆ ಆಗಿದೆ, ನೋಡ್ಕೊಂಬನ್ನಿ. ಬಳ್ಳಾರಿ ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ತಿರುವು. ಶಾಸಕ ರೆಡ್ಡಿ ಮನೆ ಬಳಿ ಮತ್ತೊಂದು ಬುಲೆಟ್ ಪತ್ತೆ. ಬ್ಯಾನರ್ ರಾಜಕೀಯಕ್ಕೆ ಬಳ್ಳಾರಿ ಹೊತ್ತಿ ಉರಿದಿತ್ತು. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ರೋಚಕ ತಿರುವು ಸಿಕ್ಕಿದೆ. ಜನಾರ್ದನ ರೆಡ್ಡಿ ಮರಿಯ ರಸ್ತೆಯಲ್ಲಿ ಹೊಸ ಗುಂಡು ಪತ್ತೆ ಬೆನ್ನಲ್ಲೇ ರಾಜಕೀಯ ಗರಿಗೆದರಿದೆ.
ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ಬಾಂಬ್ ನಿಷ್ಕ್ರಿಯ ದಳಕ್ಕೆ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಗಲಭೆ ದಿನ ಬುಲೆಟ್ ಸಿಕ್ಕ ಜಾಗದಲ್ಲಿ ಭರತ್ ರೆಡ್ಡಿ ನಿಂತಿದ್ರು. ಕಾಂಗ್ರೆಸ್ ಶಾಸಕನ ಕಡೆಗೂ ಜನಾರ್ದನ್ ರೆಡ್ಡಿ ಮನೆ ಕಡೆಯಿಂದ ಗುಂಡು ಹಾರಿತ್ತು ಎನ್ನಲಾಗ್ತಿದೆ. ಗಲಭೆಕೋರರಿಂದ ಫೈರಿಂಗ್ ಆಗಿದ್ರೆ ರೆಡ್ಡಿ ಮನೆ ಬಳಿ ಬುಲೆಟ್ ಸಿಗಬೇಕಿತ್ತು. ಆದರೆ ಹೊಸ ಬುಲೆಟ್ ಪತ್ತೆ ಆಗಿರೋದು ರೆಡ್ಡಿ ಮನೆ ಎದುರಿನ ರಸ್ತೆಯಲ್ಲಿ ಅನ್ನೋದು ಸಸ್ಪೆನ್ಸ್. ಜನಾರ್ದನ್ ರೆಡ್ಡಿ ಮನೆ ಬಳಿ ಪೆಟ್ರೋಲ್ ಬಾಂಬ್ ಪತ್ತೆಯಾಗಿತ್ತು. ಎಫ್ಎಸ್ಎಲ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ರೆಡ್ಡಿ ಮನೆ ವ್ಯಾಪ್ತಿಯಲ್ಲಿ ಸ್ಫೋಟಕ ಬಳಕೆ ಬಗ್ಗೆ ಬಾಂಬ್ ಸ್ಕ್ವಾಡ್ ಎಫ್ಎಸ್ಎಲ್ ತಂಡದಿಂದ ಸಾಕ್ಷ್ಯ ಸಂಗ್ರಹಿಸಲಾಗ್ತಿದೆ. ಫೈರಿಂಗ್ ನಡೆದ ಸ್ಥಳದಲ್ಲಿ ಇಂಚಿಂಚು ತಲಾಶ್ ನಡೆಸಲಾಗ್ತಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ರೆಡ್ಡಿ ಬೆಂಬಲಿಗರ ಹಲ್ಲೆ. ಜನಾರ್ದನ್ ರೆಡ್ಡಿ ಬೆಂಬಲಿಗರು ದೊಣ್ಣೆ ಹಿಡಿದು ಹೊಡೆದಾಡಿದ್ರ ಅನ್ನೋ ಸಂಶಯ ಮೂಡಿಸಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದೊಣ್ಣೆಗಳಿಂದ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಮನೆ ಕಾಂಪೌಂಡ್ನಲ್ಲಿ ಬೆಂಬಲಿಗರು ದೊಣ್ಣೆ ಬಿಟ್ಟು ಹೋಗಿದ್ದಾರೆ. ಭರತ್ ರೆಡ್ಡಿ ಮಾತ್ರ ಅಲ್ಲ, ಜನಾರ್ದನ್ ರೆಡ್ಡಿ ಬೆಂಬಲಿಗರು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ದೊಣ್ಣೆ ಬಡಿದಾಟವೇ ನಡೆದು ಹೋಗಿದೆ. ಹೊಸ ಬುಲೆಟ್ ಸಿಡಿದದ್ದು ಯಾರ ಮೇಲೆ? ಬುಲೆಟ್ ಯಾರ ಬಂದೂಕಿನಿಂದ ಫೈರ್ ಆಗಿದೆ? ಗಲಭೆ ದಿನ ಇದೇ ಜಾಗದಲ್ಲಿ ಭರತ್ ರೆಡ್ಡಿ ನಿಂತಿದ್ರು. ರೆಡ್ಡಿ ಮನೆ ಕಡೆಯಿಂದಲೂ ಹಾರಿತ ಬುಲೆಟ್. ಈ ಅನುಮಾನಗಳ ಹುತ್ತದ ಸುತ್ತ ಫೈರಿಂಗ್ ಕೇಸ್ ತನಿಖೆ ಗಿರಕಿ ಹೊಡಿತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಜೆಜೆಆರ್ ನಗರದಲ್ಲಿ ಈಗಾಗಲೇ ಆಗಿರುವಂತಹ ಆ ಒಂದು ಘಟನೆ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಓಂ ಶಕ್ತಿ ಮೆರವಣಿಗೆ ಮೇಲೆ ಕಲ್ಲು ತೂರಿರುವಂತಹ ಆ ಒಂದು ಘಟನೆ ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳು ಆಗ್ತಾ ಇರೋದಕ್ಕೆ ಬಿಜೆಪಿಯು ಕೂಡ ನಿಗಿ ಕೆಂಡಾಗಿದೆ. ಈ ವಿಚಾರವಾಗಿ ಒಂದು ವರದಿದೆ, ಬನ್ನಿ ನೋಡ್ಕೊಂಬರೋಣ. ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ಳಿ. ಓಲೈಕೆ ರಾಜಕಾರಣದಿಂದ ಇಂತಹ ಕಿಡಿಗೇಡಿಗಳು ಹೆಚ್ಚಿನ ಶಕ್ತಿ ಕೊಟ್ಟಂಗಾಗಿದೆ. ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ ಈಗ. ಓಂ ಶಕ್ತಿ ಮಾಲಾಧಾರಿಗಳಿಗೆ ಕಲ್ಲೇಟು ಪ್ರಕರಣ. ಶಂಕಿತ ಮೂವರಿಗೆ ಪೊಲೀಸರಿಂದ ವಿಚಾರಣೆ. ಓಂ ಶಕ್ತಿ ಮಾಲಾಧಾರಿಗಳಿಗೆ ಕಲ್ಲು ತೂರಿದ ಕಿಡಿಗೇಡಿಗಳ ವಿರುದ್ಧ ಹಿಂದೂಪರ ಸಂಘಟನೆಗಳು ಸಿಡಿದೆದ್ದಿವೆ. ಕ್ರಿಮಿಗಳ ವಿರುದ್ಧ ರೋಷಾಗ್ನಿ ಸ್ಫೋಟ ಆಗಿದೆ. ಜೆಜೆಆರ್ ನಗರ ಠಾಣೆ ಮುಂದೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಚಾಮರಾಜಪೇಟೆ ಜೆಜೆಆರ್ ನಗರ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅಂತ ಅರ್ಚಕರು ಕಿಡಿಕಾರಿದ್ದಾರೆ. ಕಲ್ಲು ತೂರಿದ ಮೂವರು ಅಪ್ರಾಪ್ತರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಜೆಜೆಆರ್ ನಗರ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಪಹರೆ ಹಾಕಲಾಗಿದೆ. ಮತ್ತೆ 3 ಕೆಎಸ್ಆರ್ಪಿ ತುಕಡಿ ನಿಯೋಜಿಸಲಾಗಿದೆ. ಠಾಣೆ ಹಾಗೂ ಘಟನಾ ಸ್ಥಳದಲ್ಲಿ ಭದ್ರತೆ ಒದಗಿಸಲಾಗಿದೆ. ರಾತ್ರೋರಾತ್ರಿ ಪೊಲೀಸರು ಕೂಡ ಸಾಕಷ್ಟು ಒಂದು ರಾತ್ರಿಯನ್ನ ಕಾರ್ಯಾಚರಣೆಯನ್ನ ನಡೆಸಿ 3 ಜನ ಅಪ್ರಾಪ್ತರನ್ನ ಈಗಾಗಲೇ ಬಂಧನವನ್ನ ಮಾಡಲಾಗಿರುವಂತ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ 3 ವಶಕ್ಕೆ ಪಡೆಯಲಾಗಿದ್ದು ತನಿಖೆ ನಡೆಸಲಾಗ್ತಾ ಇದೆ ಅಂತ ಪಶ್ಚಿಮ ವಿಭಾಗ ಡಿಸಿಪಿ ಯತೀಶ್ ಹೇಳಿದ್ದಾರೆ. ನಿನ್ನೆ ರಾತ್ರಿ ಇದೆ ಏನು ಜೆಜೆನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆನ ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತೆ ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರು 3 ಜನನ ನಾವು ಪಿಕ್ ಮಾಡಿದ್ದೀವಿ. ಮತ್ತೆ ಈಗ ತನಿಖೆ ಮುಂದುವರೆದಿದೆ. ನಾವು ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ. ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ ಈಗ. ನಾವು ಎಷ್ಟೇ ಶಾಂತಿ ರೀತಿಯಿಂದ ಇದ್ರೂ ಇಂಥ ಕೃತ್ಯ ಆದಾಗ ಎಲ್ಲೋ ಮನಸ್ಸಿಗೆ ಬಹಳ ನೋವಾಗುತ್ತೆ. ನಾವು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದ ಅಥವಾ ಆಧ್ಯಾತ್ಮಿಕವಾಗಿರಬಾರ್ದ ಅನ್ನೋ ಒಂದು ನೋವು ನಮ್ಮಲ್ಲೇ ಉಟ್ಕೊಳ್ಳುತ್ತೆ ಸರ್. ಸೂಕ್ತವಾದಂಥ ನಮಗೆ ಒಂದು ರಕ್ಷಣೆ ಕೊಡಬೇಕು. ನಮ್ಮ ಆಧ್ಯಾತ್ಮಿಕ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮಕ್ಕೆ ಮೊದಲು ಅವರು ಲೈಸೆನ್ಸ್ ಮಾಡಿ ಪರ್ಮಿಷನ್ ತಗೊಂಡಿದ್ದೀರಾ ಅದು ಇದು ಎಲ್ಲ ಕೇಳ್ತಾರೆ. ಪರ್ಮಿಷನ್ ಸರಿ ನಾವು ಮಾಡ್ತೀವಿ. ಅದೇ ರೀತಿ ಈ ಥರ ಕಾರ್ಯಕ್ರಮ ಪದೇ ಪದೇ ಆಗುತ್ತೆ. ಅವ್ರಿಗೆ ಇಂಟೆಲಿಜೆನ್ಸಿ ಅನ್ನೋದು ಇರಬೇಕಾದ್ರೆ ಅದನ್ನೆಲ್ಲ ಸ್ವಲ್ಪ ಸ್ಟೇಷನ್ ಮತ್ತು ಇದನ್ನು ನಿಭಾಯಿಸೋ ಶಕ್ತಿ ಅವರು ಹೆಚ್ಚಿಸ್ಕೋಬೇಕು. ಮತ್ತೆ ಇಂಥ ದುರ್ಘಟನೆಗಳು ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇದೆ ಸರ್.
ಚಾಮರಾಜಪೇಟೆಯಲ್ಲಿ ಹಿಂದೂಗಳೇ ಟಾರ್ಗೆಟ್. ಇಡೀ ರಾಜ್ಯದಲ್ಲಿ ಈ ಥರದ ಒಂದು ಕಿಡಿಗೇಡಿಗಳಿಗೆ ಈ ಒಂದು ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ಹಿಂದೆ ನಮ್ಮ ಸರ್ಕಾರಗಳಿದ್ದಾಗ ಇಂಥವ್ರನ್ನೆಲ್ಲ ಯಾರೂ ಕೂಡ ಬಾಲ ಬಿಚ್ಚಕ್ಕೆ ಬಿಡ್ತಿರ್ಲಿಲ್ಲ. ಆದರೆ ಇವತ್ತು ಈ ಸರ್ಕಾರದಲ್ಲಿ ಒಂದು ಮೃದು ಧೋರಣೆ, ಏನೊಂದು ಓಲೈಕೆ, ಒಂದು ರಾಜಕಾರಣ ಮಾಡ್ಕೊಂಡಿದ್ದಾರೆ. ಅದಕ್ಕೇನೆ ಜನ ಇವತ್ತು ಈ ಥರದ್ದು ಮಾಡಿದ್ರು ಕೂಡ ನಮಗೇನು ಶಿಕ್ಷೆ ಇಲ್ಲ. ಈಗಾಗಲೇ ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಅದೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಯಾಕೆಂದರೆ ಈಗ ಅವರು 17, 15, 16 ವರ್ಷದವರು, ಅವರಿಗೆ ಎನ್ಕ್ವೈರಿ ಮಾಡಿ ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. ಚಾಮರಾಜಪೇಟೆ ಇಡೀ ಬೆಂಗಳೂರು ಸಿಟಿಗೆ ಕ್ರೈಮ್ ಕ್ಯಾಪಿಟಲ್ ಆಗಿರೋದು. ಕ್ರೈಮ್ ಇಲ್ಲಿ ಸಿಗೋವಷ್ಟು ಗಾಂಜಾ, ಇಲ್ಲಿ ಸಿಗೋವಷ್ಟು ಮೊಬೈಲ್ ಕಳ್ಳತನದ ಸ್ಪೇರ್ ಪಾರ್ಟ್ಸು, ಇಲ್ಲಿ ಸಿಗೋವಷ್ಟು ನಿಮಗೆ ವೆಹಿಕಲ್ ಸ್ಪೇರ್ ಪಾರ್ಟ್ಸು, IT ಸ್ಪೇರ್, ಎಲ್ಲದಕ್ಕೂ ಕುಮ್ಮಕ್ಕೂ ಇಲ್ಲಿ ಲೋಕಲ್ MLA ಕೊಡ್ತಾ ಇರೋದು. ಹಿ ಹಸ್ ಡೆವಲಪ್ಡ್ ಹೋಲ್ ಗ್ಯಾಂಗ್ ಆಫ್ ಕ್ರಿಮಿನಲ್ಸ್ ಓವರ್ ಹಿಯರ್. ಆ ಎಂಟೈರ್ ಕ್ರಿಮಿನಲ್ ಗ್ಯಾಂಗ್ಗೆ ಚಾಮರಾಜಪೇಟೆ ನಡೆಸ್ತಾ ಇದೆ ಹೊರತು ಅಮಾಯಕರಲ್ಲಿ ಸಫರ್ ಆಗ್ತಾ ಇದ್ದಾರೆ. ಅಪ್ರಾಪ್ತರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಗ್ರಿಲ್ ನಡೆಸುತ್ತಿದ್ದಾರೆ. JJR ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಕಣ್ಗಾವಲು ಹಾಕಲಾಗಿದೆ. ಕಲ್ಲು ತೂರಿದ ಕ್ರಿಮಿಗಳ ವಿರುದ್ಧ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದ್ದು ಚಾಮರಾಜಪೇಟೆ ಬೂದಿ ಮುಚ್ಚಿದ ಕೆಂಡದಂತಿದೆ. 3 ಜನರನ್ನ ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಆ ವಶಕ್ಕೆ ಪಡೆದಂತಹ ವ್ಯಕ್ತಿಗಳನ್ನ ವಿಚಾರಣೆಯನ್ನ ಮಾಡಿ, ಅಂದ್ರೆ ಆ ಬಾಲಕರನ್ನ ವಿಚಾರಣೆಯನ್ನ ಮಾಡಿ, ಇನ್ನೂ ಯಾರಾದರೂ ಈ ಒಂದು ಪ್ರಕರಣದಲ್ಲಿ ಇದ್ದಾರಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತನಿಖೆ ಈಗಾಗಲೇ ಮುಂದುವರೆದಿದೆ. ಕ್ಯಾಮರಾಮನ್ ಮಂಜು ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಇನ್ನ ಸದ್ಯಕ್ಕೆ ಈ ರೀತಿಯ ಘಟನೆಗಳು ಆಗ್ತಾ ಇದ್ದಂತೆ ಬಿಜೆಪಿ ಕೆಂಡ ಕಾರ್ತಾ ಇದೆ. ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮಗಳನ್ನು ಬೇಕು ಅಂತಲೇ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಹಲವು ಕಾರ್ಯಕ್ರಮಗಳ ಮೇಲೆ ಅಟ್ಯಾಕ್ ಮಾಡುವಂತಹ ಕೆಲಸ ಆಗಿದೆ. ಅದು ಮುಂದುವರಿತಾ ಇದೆ. ಇದು ಯಾಕೆ ಅಂತ ಹಲವರು ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಧಾರ್ಮಿಕ ಕಾರ್ಯಕ್ರಮ ಟಾರ್ಗೆಟ್. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಿಗಿನಿಗಿ. ರಾಜ್ಯದಲ್ಲಿ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳ ಮೇಲೆ ಕೋಮುಗೇಡಿಗಳ ದಾಳಿ ಮುಂದುವರೆದಿದೆ. ಗಣೇಶ ಮೆರವಣಿಗೆ ಆಯಿತು. ಈಗ ಓಂ ಶಕ್ತಿ ಮೆರವಣಿಗೆ ಮೇಲೆ ಚಾಮರಾಜಪೇಟೆಯಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಈ ಕೃತ್ಯವನ್ನ ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಕೆಂಡಕಾರಿದ್ದಾರೆ. ಸರ್ಕಾರದ ತುಷ್ಟೀಕರಣ ರಾಜಕಾರಣವೇ ಇದಕ್ಕೆ ಕಾರಣ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಕಲ್ಲು ತೂರಿದವರಿಗೆ ಟ್ರೈನಿಂಗ್ ಕೊಡಲಾಗ್ತಿದೆ. ಜಯನಗರದಲ್ಲಿ ಒಂದು ರೀತಿ ಈ ಗೂಂಡಾಗಳು ಈಗ ಅರೆಸ್ಟ್ ಆಗಿರೋರು 3 ಜನ ಮುಸ್ಲಿಂ ಹುಡುಗರು 3 ಜನನೂ ಮುಸ್ಲಿಂ ಹುಡುಗರು. ಅವ್ರನ್ನೆಲ್ಲ ಟ್ರೈನ್ ಅಪ್ ಮಾಡಿ ಕಳಿಸಿರ್ತಾರೆ ಅನ್ಸುತ್ತೆ. ಮೋಸ್ಟ್ಲಿ ಈ ಮದ್ರಾಸಾಗಳಲ್ಲಿ ಅಲ್ಲಿ ಇಲ್ಲಿ ಟ್ರೈನ್ ಅಪ್ ಮಾಡಿ ಕಳಿಸಿರ್ತಾರೆ. ಪಾಪ ಅವರಷ್ಟಿಗೆ ಅವರೇನು ಗಲಾಟೆನೂ ಮಾಡಿಲ್ಲ, ಏನೂ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದವಾಗ ರಥ ತಗೊಂಡ್ಬರ್ತಾ ಇರೋ ಹೊಂದಿರೋದು ಪ್ರತಿ ವರ್ಷನೂ ಇದೇ ಥರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೇಳೋರು ಕೇಳೋರು ಇಲ್ಲ. ಈ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವ್ರನ್ನ ಹೇಳೋರು ಕೇಳೋರು ಇಲ್ಲ. ಇದೇ ಮೊನ್ನೆ 1 ವರ್ಷದಿಂದ ಇಲ್ಲೇ ಕೆಚ್ಚಲ್ ಕುಯ್ದಿದ್ದು. ಇದು ಈ ಸರ್ಕಾರಕ್ಕೆ ಒಳ್ಳೇದಲ್ಲ. ಕೋಗಿಲು ಘಟನೆ ಆಗಿದೆ. ಇವತ್ತು ಇಲ್ಲಿ ಮೇಲ್ಮರತ್ತೂರು ಓಂ ಶಕ್ತಿದು ಘಟನೆ, ಇವೆಲ್ಲ ಒಂದ್ರ ಮೇಲೆ ಒಂದು ಆಗ್ತಾನೆ ಇದೆ. ಹಿಂದೂಗಳ ನಂಬಿಕೆ ಮೇಲೆ ಹಲ್ಲೆ ಆಗ್ತಿದೆ. ಪದೇನು ಬಾರಿನು ಈ ರೀತಿ ಕಲ್ಲು ತೂರಾಟ, ಕೊಲೆ, ಜೀವ ತಗೊಳ್ಳುವಂಥ ಈ ಪ್ರಯತ್ನಗಳು ಹಿಂದೂ ಕಾರ್ಯಕರ್ತರು, ಹಿಂದೂ ನಂಬಿಕೆ ಇರುವಂಥ ವ್ಯಕ್ತಿ ಮೇಲೆ ಈ ರೀತಿ ಹಲ್ಲೆ ಆಗ್ತಿರುವಂಥದ್ದು ಖಂಡನೀಯ. ಇದೆಲ್ಲ ಒಂದು ಕಡೆ ಈ ತುಷ್ಟೀಕರಣದ ರಾಜಕಾರಣ. ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಶಕ್ತಿ ತುಂಬಿದೆ. ಕಾಂಗ್ರೆಸ್ ಸರ್ಕಾರ ಅಂದರೆ ಏನೂ ಮಾಡಲ್ಲ, ತಪ್ಪು ಮಾಡಿದ್ರು, ಕೊಲೆ ಮಾಡಿದ್ರು, ಕಲ್ಲು ತೂರಾಟ ಮಾಡಿದ್ರು, ಜೀವ ತಗೊಂಡ್ರು, ಏನು ಕ್ರಮ ವಹಿಸಲ್ಲ ಅನ್ನೋಂಥದ್ದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಕ್ರಮಗಳು, ತಮ್ಮ ನಿಲುವಿನ ಮೂಲಕ ಇವತ್ತು ಅಲ್ಪಸಂಖ್ಯಾತರಿಗೆ ಎಲ್ಲೋ ಒಂದು ಕಡೆ ಶಕ್ತಿ ತುಂಬಿದರೆ. ತುಷ್ಟೀಕರಣ ಇವ್ರ ನಿಲುವು ಅವರಿಗೆಲ್ಲ ಒಂದು ಕಡೆ ಉತ್ತೇಜನ ಕೊಡೋ ರೀತಿಯಾಗಿದೆ, ಉತ್ತೇಜನ ಕೊಡುವಂಥದ್ದಾಗಿದೆ. ಅಲ್ಪಸಂಖ್ಯಾತರು ಏನು ಮಾಡಿದ್ರೂ ಬೆಂಬಲ ಕೊಡಲಾಗ್ತಿದೆ. ಅಲ್ಪಸಂಖ್ಯಾತರ ಓಲೈಕೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿದರೆ, ಇವತ್ತು
ಕೇವಲ ಅಲ್ಪಸಂಖ್ಯಾತರ ರಾಜ್ಯ ಮಾತ್ರ ಇದು ಅಂತ ಹೇಳುವಂಥ ರೀತಿಯಲ್ಲಿ ನಡೀತಾ ಇದೆ. ಅವರು ಏನು ಮಾಡಿದರೂ ಅದಕ್ಕೆ ಬೆಂಬಲ ಕೊಡುವಂಥದ್ದು, ಯಾವುದೇ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಗಮನ ಹರಿಸದಿರುವಂಥ ಒಂದು ನೀಚ ಕಾರ್ಯ ಆಗಿದೆ. ಇತ್ತೀಚೆಗೆ ಹಿಂದೂಗಳ ಮೇಲೆ ಹಾಗೂ ಹಿಂದೂ ಕಾರ್ಯಕ್ರಮಗಳ ಮೇಲೆ ದಾಳಿ ಹೆಚ್ಚಾಗ್ತಿವೆ. ಸರ್ಕಾರ ಈ ಕಿಡಿಗೇಡಿ ಕೃತ್ಯಗಳನ್ನ ಮಾಡುವವರಿಗೆ ಬಿಸಿ ಮುಟ್ಟಿಸದಿದ್ದರೆ ಇಡೀ ಹಿಂದೂ ಸಮಾಜವೇ ಸಿಡಿದೇಳುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚಾಮರಾಜಪೇಟೆಯಲ್ಲಿ ಮೇಲಿಂದ ಮೇಲೆ ಆಗ್ತಾ ಇರುವಂತಹ ಘಟನೆಗಳ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚಾಮರಾಜಪೇಟೆಯಲ್ಲಿ ಹಿಂದೂಗಳೇ ಟಾರ್ಗೆಟ್ ಆದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಚಾಮರಾಜಪೇಟೆಯಲ್ಲಿ ಪದೇ ಹಿಂದೂ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ. ಯಾಕೆ ಚಾಮರಾಜಪೇಟೆಯಲ್ಲಿ ಈ ರೀತಿ ಘಟನೆಗಳಾಗ್ತಾ ಇದೆ? ಈ ರೀತಿಯ ಘಟನೆಗಳಾಗ್ತಾ ಇರೋದಕ್ಕೆ ಕಾರಣ ಕುಮ್ಮಕ್ಕು, ಪೊಲಿಟಿಕಲ್ ಸಪೋರ್ಟ್. ಇದು ಇಲ್ದೇನೆ ಬಾಲ ಬಿಚ್ಚೋದಕ್ಕೆ ಸಾಧ್ಯ ಇದೆಯಾ? ಪ್ರತಿ ವರ್ಷವೂ ಕೂಡ ಹಿಂದೂಗಳ ಕಾರ್ಯಕ್ರಮಗಳಿಗೆ ಅಡ್ಡಿ, ಕಲ್ಲು ತೂರಾಟ, ಈ ರೀತಿಯ ಘಟನೆಗಳು ಚಾಮರಾಜಪೇಟೆಯಲ್ಲಿ ಏನಕ್ಕಾಗ್ತಾ ಇದೆ? ಈಗಲೂ ನೆನೆಸ್ಕೊಂಡ್ರೆ ಮೈ ಝುಮ್ ಅನ್ನುತ್ತೆ. ಇತ್ತೀಚೆಗೆ ಹಸುವಿನ ಕೆಚ್ಚಲು ಕತ್ತರಿಸಿ ವಿಕೃತಿಯನ್ನ ಮೆರೆದಿದ್ರು ಪುಂಡ್ರಲ್ಲಿ. ಈದ್ಗಾ ಮೈದಾನದಲ್ಲಿ ಗಣೇಶ ಕಾರ್ಯಕ್ರಮಕ್ಕೂ ಕೂಡ ಅಡ್ಡಿಪಡಿಸಿದ್ರು ಚಾಮರಾಜಪೇಟೆಯಲ್ಲಿ. ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೂ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಎಲ್ಲಿದೆ ಚಾಮರಾಜಪೇಟೆ? ಆಕ್ಷೇಪ ವ್ಯಕ್ತಪಡಿಸೋರು ಯಾರು? ಚಾಮರಾಜಪೇಟೆಯಲ್ಲಿ ರಾಜ್ಯೋತ್ಸವ ಮಾಡಬಾರ್ದಾ? ಚಾಮರಾಜಪೇಟೆಯಲ್ಲಿ ಗಣೇಶೋತ್ಸವ ಮಾಡಬಾರ್ದಾ? ಚಾಮರಾಜಪೇಟೆಯಲ್ಲಿ ಓಂ ಶಕ್ತಿ ಮೆರವಣಿಗೆ ಬರಬಾರ್ದಾ? ಏನಾಗ್ತಾ ಇದೆ ಚಾಮರಾಜಪೇಟೆಯಲ್ಲಿ, ನಮ್ಮ ಬೆಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಏನಾಗ್ತಿದೆ? ನಮ್ಮನ್ನ ಆಳುವಂತ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಆಗಿದೆ ನಿನ್ನೆ. ಚಾಮರಾಜಪೇಟೆಯಲ್ಲಿ ಹಿಂದೂಗಳು ಬದುಕಬಾರ್ದ? ಯಾವ ಹಬ್ಬವನ್ನು ಮಾಡಬಾರ್ದಾಗಿದ್ರೆ ಎಲ್ಲಿದೆ ಧಾರ್ಮಿಕ ಸ್ವಾತಂತ್ರ್ಯ? ಆರ್ಟಿಕಲ್ 25A ಏನ್ ಹೇಳುತ್ತೆ? ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯ. ಆದರೆ ಆ ಧಾರ್ಮಿಕ ಸ್ವಾತಂತ್ರ್ಯ ಅನ್ನುವಂಥ ಕಲ್ಪನೆ ಚಾಮರಾಜಪೇಟೆಯಲ್ಲಿ ಇಲ್ವೇ ಇಲ್ಲ. ಆ ಜಮೀರ್ ಅಹಮದ್ ಹೇಳ್ತಾರೆ, ನಮ್ಮ ದೇಶ ರೀ ಇದು, ನಮ್ಮ ದೇಶ. ಬರಬೇಕಾಗಿತ್ತು ಓಡ್ಕೊಂಡೀಗ. ಕಲ್ಲು ತೂರಾಟ ಆದ ಸಂದರ್ಭದಲ್ಲಿ ಇವರೆಲ್ಲ ನನ್ನ ಬಂಧುಗಳು, ನನ್ನ ಸಹೋದರರು, ಇವ್ರ ಮೇಲೆ ಕಲ್ಲು ತೂರಾಟ ಮಾಡಿದವ್ರ ಮೇಲೆ ಕ್ರಮ ಆಗೇ ಆಗುತ್ತೆ ಅಂತ ಕೋಗಿಲು ಲೇಔಟ್ಗೆ ಓಡೋದ್ರಪ್ಪ. ಕೋಗಿಲು ಲೇಔಟ್ಗೆ ಹೆಂಗ್ ಓಡೋಗಿದ್ದು, ಅಲ್ಲಿ ಅವ್ರಿಗೆ ಯಾವ ರೀತಿ ಭರವಸೆ ಕೊಟ್ಟರು? ಏನ್ ರಾತ್ರಿ ಹಗಲು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳೇನು, ಫೋನ್ಗಳೇನು? ಇಲ್ಲಿ ಬರಬೇಕಾಗಿತ್ತು, ಇಲ್ಲಿ ನಿಂತ್ಕೋಬೇಕಾಗಿತ್ತು. ಯಾಕೆ? ಇವರು ನಿಮ್ಮ ಕ್ಷೇತ್ರದ ಜನ ಅಲ್ವಾ? ಇವರು ನಿಮಗೆ ಮತ ಹಾಕಿಲ್ವಾ? ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರುವಂತಹ ಜಮೀರ್ ಅಹಮದ್ ಇದಕ್ಕೆಲ್ಲ ಉತ್ತರ ಕೊಡಬೇಕು. ಯಾಕೆ ನಿಮ್ಮ ಕ್ಷೇತ್ರದಲ್ಲಿ ಮೇಲಿಂದ ಮೇಲೆ ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ? ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಆಗ್ತಾ ಇದೆ. ಹಬ್ಬಗಳ ಮೇಲೆ ಈ ರೀತಿ ಟಾರ್ಗೆಟ್ ಮಾಡಿಕೊಂಡು ಕಲ್ಲು ಬೀಸುವಂತ ಕೆಲಸ ಆಗ್ತಾ ಇದೆ. ಜಮೀರ್ ಅಹಮದ್ ಉತ್ತರ ಕೊಡ್ಬೇಕಲ್ವಾ ಇದಕ್ಕೆ? ಕೋಗಿಲು ಲೇಔಟ್ಗೆ ಓಡೋಗೋದಕ್ಕೆ ಪುರುಸತ್ತಿದೆ ಇವರಿಗೆ. ಆದ್ರೆ ನಿನ್ನೆ ಆದಂತ ಈ ರೀತಿಯ ಕೆಲಸಗಳಿಗೆ ಅಲ್ಲಿ ಹೆಂಗೆ ಸ್ಪಂದಿಸಿದ್ರೋ ಇಲ್ಲೂ ಹಂಗೆ ಸ್ಪಂದಿಸಬೇಕು. ಘೋಷಣೆ ಮಾಡಿ ನೋಡೋಣ. ಒಂದು ಚಾಮರಾಜಪೇಟೆಯಲ್ಲಿ ಮುಂದೆ ಏನಾದರೂ ಈ ರೀತಿಯ ಘಟನೆಗಳು ಮರುಕಳಿಸಿದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ನೋಡೋಣ. ಯಾರು ಈ ರೀತಿಯ ಕೃತ್ಯವನ್ನ ಎಸಗಿದಾರಲ್ಲ ಪುಂಡ್ರು, ಅಂತವರಿಗೆ ಒಂದು ಆವಾಜ್ ಹಾಕಿ ನೋಡೋಣ. ಆಗಲ್ಲ. ಬಾಯಿಲೋಗ್ ಬರ್ತಾರಲ್ಲಿ, ಏನ್ ಜಮೀರ್ ಬಾಯ್ ಹಿಂಗ್ ಮಾತಾಡ್ತಾ ಇದ್ದೀರಿ ನೀವು, ಮುಂದೆ ಐತೆ ನಿಮ್ಗೆ ಮಾರಿ ಹಬ್ಬ ಅನ್ಬೋದು. ಆದರೆ ಈ ರೀತಿ ಮಾಡಿದರೆ ನಿಜಕ್ಕೂ ಇದು ಅಕ್ಷಮ್ಯ. ಇದು ಒಬ್ಬ ಜನಪ್ರತಿನಿಧಿ ಆದಂಥವರು ಉತ್ತರ ಕೊಡಬೇಕು. ಕೋಗಿಲು ಲೇಔಟ್ ನಿವಾಸಿಗಳು, ಅಕ್ರಮ ನಿವಾಸಿಗಳ ಮೇಲೆ ತೋರಿಸಿದಂತಹ ಕಾಳಜಿ, ಪ್ರೀತಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆಯೂ ಕೂಡ ತೋರಿಸಬೇಕು. ಆವಾಗ ನೀವು ಪಕ್ಷಾತೀತ ಜನಪ್ರತಿನಿಧಿ, ಎಲ್ಲವನ್ನ ಮೀರಿದಂತಹ ಜನಪ್ರತಿನಿಧಿ ಅಂತ ಒಪ್ಕೋತೀವಿ. ಅದನ್ನ ಬಿಟ್ಟು ಈ ರೀತಿ ಮೇಲಿಂದ ಮೇಲೆ ಚಾಮರಾಜಪೇಟೆಯಲ್ಲಿ ಘಟನೆಗಳಾಗ್ತಾ ಇರೋದು ಜಮೀರ್ ಅಹಮದ್ ಅವರ ಆಡಳಿತವನ್ನ ಪ್ರಶ್ನೆ ಮಾಡುವಂತಿದೆ. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಜಮೀರ್. ನಮ್ಮ ದೇಶ ಇದು ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ದಂಗೆ ಆಗ್ಲಿಲ್ಲ. ನಮ್ಮ ಬಂಧುಗಳು, ನಮ್ಮ ಸಹೋದರ ಇವರು, ನಾವು ಇವ್ರ ಜೊತೆಗೆ ಇದ್ದೀವಿ ಅಂತ ಒಂದು ಮಾತು ಹೇಳಿ, ಆವಾಗ ಎಲ್ಲರೂ ಕೂಡ ನಿರಾತಂಕವಾಗಿ ಚಾಮರಾಜಪೇಟೆಯಲ್ಲಿ ಓಡಾಡ್ತಾರೆ. ನೀವು ಹೆದರಿಸಿದ್ರು ಅವ್ರು ಹೆದರಲ್ಲ ಬಿಡಿ. ಚಾಮರಾಜಪೇಟೆ ಯಾರಪ್ಪನ ಮನೆ ಆಸ್ತಿ ಅಲ್ಲ. ಹಬ್ಬಗಳನ್ನು ಮಾಡ್ತಾರೆ,
ಯಾರು ತಡೆಯಕ್ಕೆ? ಈಗ ಯಾರು ಕಲ್ಲು ತೂರಿದಾರಲ್ಲ ಅಂಥವ್ರ ವಿರುದ್ಧ ಕ್ರಮ ಆಗಬೇಕು. ಯಾರು ಅವ್ರ ಹಿಂದೆ ಕುಮ್ಮಕ್ಕೆ ಕೊಟ್ಟು ಕಲ್ಲು ತೂರಿಸಿದಾರಲ್ಲ ಅಂಥವ್ರನ್ನ ಒದ್ದು ಒಳ ಹಾಕಬೇಕು. ಇಷ್ಟು ದಿನ ಭಾಗ್ಯಗಳ ಸರದಾರ ಅನ್ನಿಸ್ಕೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಈಗ ದಾಖಲೆಗಳ ಸರದಾರ ಅನ್ನಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಅಹಿಂದರಾಮಯ್ಯ ಅರಸು ದಾಖಲೆಯನ್ನ ಸರಿಗಟ್ಟೋಕೆ ಇನ್ನೊಂದೇ ದಿನ ಬಾಕಿ ಇದೆ. ನಾಳೆ ಟಗರು ರಾಮಯ್ಯ ಹೊಸ ಇತಿಹಾಸವನ್ನ ಬರೆಯಲಿದ್ದಾರೆ. ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ಪಾಳೆಯದ ಹೆಮ್ಮರ, ಕೋಟ್ಯಂತರ ಅಭಿಮಾನಿಗಳನ್ನ ಹೊಂದಿರೋ ಜನನಾಯಕ, ಅಹಿಂದ ಕೋಟೆಯ ನೇತಾರ, ಭಾಷಣದ ಮೂಲಕವೇ ಎಂಥವರನ್ನು ಸೆಳೆಯೋ ಮಾತಿನ ಮಲ್ಲ, ಎರಡನೇ ಬಾರಿಗೆ ಸಿಎಂ ಗದ್ದುಗೆ ಏರಿ ರಾಜ್ಯವನ್ನ ಮುನ್ನಡೆಸುತ್ತಿರೋ ಧುರೀಣ, ಭಾಗ್ಯರಾಮಯ್ಯ, ಅನ್ನರಾಮಯ್ಯ, ಕನ್ನಡ ರಾಮಯ್ಯ ಅನ್ನೋ ಬಿರುದುಗಳನ್ನ ಪಡೆದಿರೋ ಸಿದ್ದರಾಮಯ್ಯ ನಾಳೆ ಕರ್ನಾಟಕ ರಾಜಕಾರಣದಲ್ಲಿ ಇತಿಹಾಸ ನಿರ್ಮಿಸಲಿದ್ದಾರೆ. ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಟಗರು ರಾಮಯ್ಯ ದಾಖಲೆ ಬರೆಯಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಹೊಸ ಇತಿಹಾಸ, ಅರಸು ದಾಖಲೆ ಮುರಿಯಲಿದ್ದಾರೆ ಅಹಿಂದ ನಾಯಕ. ಸಿದ್ದರಾಮಯ್ಯ ನಾಳೆ ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಿಸಲಿದ್ದಾರೆ. ಈವರೆಗೆ ಸುದೀರ್ಘ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ದೇವರಾಜ ಅರಸು ದಾಖಲೆಯನ್ನ ನಾಳೆ ಟಗರು ರಾಮಯ್ಯ ಸರಿಗಟ್ಟಲಿದ್ದಾರೆ. ಹಿಂದುಳಿದ ವರ್ಗಗಳ ಹರಿಕಾರ ಎನಿಸಿಕೊಂಡಿದ್ದ ಟಿ ದೇವರಾಜ ಅರಸು 7 ವರ್ಷ 239 ದಿನಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಇದೀಗ ದೇವರಾಜ ಅರಸು ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಸರಿಗಟ್ಟಲಿದ್ದಾರೆ. ನಾಳೆ ಅಹಿಂದ ರಾಮಯ್ಯ ಸಿಎಂ ಆಗಿ 7 ವರ್ಷ 230 ದಿನ ಪೂರೈಸುವ ಮೂಲಕ ಅರಸು ರೆಕಾರ್ಡ್ ಬ್ರೇಕ್ ಮಾಡಲಿದ್ದಾರೆ. ಈ ಮೂಲಕ ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯವನ್ನ ಮುನ್ನಡೆಸಿದ ದೀರ್ಘಾವಧಿ ಸಿಎಂ ಅನ್ನೋ ಖ್ಯಾತಿಗೆ ಸಿಎಂ ಸಿದ್ದರಾಮಯ್ಯ ಪಾತ್ರರಾಗಲಿದ್ದಾರೆ. ಇದಿಷ್ಟೇ ಅಲ್ಲ, ರಾಜ್ಯ ಬಜೆಟ್ ಮಂಡನೆಯಲ್ಲೂ ಸಿಎಂ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದು ಇದುವರೆಗೂ ಬರೋಬ್ಬರಿ 16 ಬಜೆಟ್ ಮಂಡಿಸಿದ್ದಾರೆ. ದೇವರಾಜ ಅರಸು ದಾಖಲೆ ಮುರಿಯುತ್ತಿದ್ದೇನೆ. ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ನನಗೂ ದೇವರಾಜ ಅರಸ್ಗೂ ಹೋಲಿಕೆ ಬೇಡ. ಸಾಮಾಜಿಕವಾಗಿ ಹಿಂದುಳಿದವರಲ್ಲ ದೇವರಾಜ ಅರಸು, ಸಾಮಾಜಿಕವಾಗಿ ಮುಂದುವರೆದವರು. ಯಾಕಂದ್ರೆ ಅರಸು ಇದೆಯಲ್ಲ, ರೂಲಿಂಗ್ ಕ್ಲಾಸ್, ಪಾಪ್ಯುಲೇಷನ್ ವೈಸ್ ಕಡಿಮೆ, ಪಾಪ್ಯುಲೇಷನ್ ವೈಸ್ ಬಹಳ ಕಡಿಮೆ ಇರ್ತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂಥ ಮುಖ್ಯಮಂತ್ರಿಗಳು ಅವರು. ಸೊ ಅವರು ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಅಂಡ್ ದೇವರಾಜ ಅರಸು. ನನ್ನ ರೆಕಾರ್ಡ್ ಬೇರೆಯವರು ಮುರಿಯಬಹುದು. ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡದೆ ಇರೋದು. ಈಗ ಕ್ರಿಕೆಟರ್ ಯಾರವರು ಸಚಿನ್ ತೆಂಡೂಲ್ಕರ್ ಆ ರೂಟ್ ಈಗ ಮಾಡ್ಲಿಲ್ವಾ? ಯಾವುದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಬರಬಹುದು, ನಮ್ಮ ರೆಕಾರ್ಡನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು, ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರಬಹುದು. ಸಿಎಂ ಕುರ್ಚಿ ಕದನದ ನಡುವೆಯೇ ಸಿದ್ದರಾಮಯ್ಯ ಅರಸು ದಾಖಲೆಯನ್ನ ನಾಳೆ ಬ್ರೇಕ್ ಮಾಡಲಿದ್ದಾರೆ. ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಇತಿಹಾಸ ಸೃಷ್ಟಿಸಲಿದ್ದಾರೆ. ದಾಖಲೆ ಬರೆದು ಸಿಎಂ ಕುರ್ಚಿಯನ್ನ ತ್ಯಾಗ ಮಾಡ್ತಾರಾ ಅಥವಾ 5 ವರ್ಷ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಆಗಿರ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದಾಖಲೆಗಳ ಸರದಾರ ಸಿದ್ದರಾಮಯ್ಯ, ಅಹಿಂದ ನಾಯಕ ಸಿದ್ದರಾಮಯ್ಯ, ಭಾಗ್ಯಗಳ ಸರದಾರ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ಈಗ ನಾಳೆ ಹೊಸ ದಾಖಲೆಯನ್ನ ಬರೆಯುವ ಮೂಲಕ ದಾಖಲೆ ರಾಮಯ್ಯನೂ ಆಗ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯ ಅವರು ಏನು ಮಾತು ಹೇಳಿದರು ಅಂತಂದ್ರೆ, ಇದು ಮೊದಲೇನಲ್ಲ, ಅವರು ಹಲವು ವೇದಿಕೆಗಳಲ್ಲಿ ಈ ಮಾತನ್ನ ಹೇಳಿದ್ದಾರೆ. ದೇವರಾಜ ಅರಸು ಮತ್ತು ನನ್ನ ನಡುವೆ ಯಾವುದೇ ರೀತಿಯ ಕಂಪ್ಯಾರಿಸನ್ ಬೇಡ ಅಂತ ಹೇಳ್ತಾರೆ. ದೇವರಾಜ ಅರಸು ಅವರು ದೇವರಾಜ ಅರಸು ಅವರೇ, ಸಿದ್ದರಾಮಯ್ಯ ಅವರೇ. ಅಂಥ ನಾಯಕರನ್ನ ನಾನು ಸರಿಗಟ್ಟೋದು ಅಥವಾ ಅವರ ದಾಖಲೆ ಮುರಿಯೋದು ಅಥವಾ ಕಂಪ್ಯಾರಿಸನ್ ಮಾಡೋದನ್ನ ಮಾಡಬೇಡಿ ಅಂತ ಸಿದ್ದರಾಮಯ್ಯ ಅವರು ಯಾವಾಗಲೂ ಹೇಳ್ತಿರ್ತಾರೆ. ಈಗಲೂ ಕೂಡ ಹೇಳಿದ್ದು ಅದನ್ನೇ. ಜನರ ಆಶೀರ್ವಾದದಿಂದ ನಾಳೆ
ದೇವರಾಜ ಅರಸ್ ಅವರ ದಾಖಲೆಯನ್ನ ಸರಿಗಟ್ತಾ ಇದ್ದೀನಿ ಅಂತ ಹೇಳಿದ್ರು ಹೊರತಾಗಿ ದಾಖಲೆಯನ್ನ ಮುರಿದು ನಾನು ಮುನ್ನುಗ್ತೀನಿ ಅಂತ ಹೇಳಿಲ್ಲ ಅವರು. ಇದು ಸಿದ್ದರಾಮಯ್ಯ ಅವರ ದೊಡ್ಡತನ. ಇದರ ಜೊತೆಗೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯ, ಸಂಘಟನಾ ಚತುರ ಸಿದ್ದರಾಮಯ್ಯ, ಅಹಿಂದ ನಾಯಕ ಸಿದ್ದರಾಮಯ್ಯ ಇವತ್ತು ನಾಳೆ ದಾಖಲೆ ರಾಮಯ್ಯ ಆಗ್ತಾ ಇದ್ದಾರೆ. ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಸರಿಗಟ್ತಾ ಇದ್ದಾರೆ. ಹಾಗಿದ್ರೆ ಯಾರ್ಯಾರು ಯಾವ್ಯಾವ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ರು ಏನು ಎತ್ತ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ದೇವರಾಜ್ ಅರಸ್ ಅವರ ಮೊದಲ ಅವಧಿ 1972ರಿಂದ 1977ರವರೆಗೆ. ಈ ಕಡೆ ಸಿದ್ದರಾಮಯ್ಯ ಅವರ ಮೊದಲ ಅವಧಿ 2013ರಿಂದ 2018. ಇನ್ನು ಎರಡನೇ ಅವಧಿ ದೇವರಾಜ್ ಅರಸ್ ಅವರು 1978ರಿಂದ 1980ರವರೆಗೆ ಮುಖ್ಯಮಂತ್ರಿ ಆಗಿದ್ದರು. ಈಗ ಸಿದ್ದರಾಮಯ್ಯ ಅವರು ಎರಡನೇ ಅವಧಿಗೆ 2023ರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಮುಂದುವರಿತಾ ಹೋಗ್ತಾ ಇದ್ದಾರೆ. ಅನ್ಸ್ಟಾಪೇಬಲ್ ಅಂತಾರಲ್ಲ, ಆ ರೀತಿ ಸಿದ್ದರಾಮಯ್ಯ ಅವರು ನಾಳೆ ದೇವರಾಜ್ ಅರಸ್ ಅವರ ದಾಖಲೆಯನ್ನ ಮುರಿತಾ ಇದ್ದಾರೆ. ಇನ್ನ ಅಧಿಕಾರಾವಧಿ ವಿಚಾರಕ್ಕೆ ಬಂದ್ರೆ 7 ವರ್ಷ 239 ದಿನ ದೇವರಾಜ್ ಅರಸ್ ಅವರು ದೀರ್ಘಕಾಲವನ್ನ ರಾಜ್ಯವನ್ನಾಡಿದ ಮುಖ್ಯಮಂತ್ರಿ ಅನ್ನುವಂತಹ ದಾಖಲೆ ತಮ್ಮ ಹೆಸರಲ್ಲಿತ್ತು. ನಾಳೆಗೆ ಅಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಬಂದು ಕೂತ್ಕೊಳ್ಳುತ್ತೆ. ಸಿದ್ದರಾಮಯ್ಯ ಅವರು ಕೂಡ 7 ವರ್ಷ 239 ದಿನ ಕಂಪ್ಲೀಟ್ ಮಾಡಿದರು. ನಾಳೆ ಹೊಸ ದಾಖಲೆಯನ್ನ ಬರಿತಾ ಇದ್ದಾರೆ. ಈ ಮೂಲಕ ಈಗ ಅವರಿಗೆ ಏನೆಲ್ಲ ಬಿರುದಾವಳಿಗಳನ್ನ ಕೊಟ್ಟಿದ್ದಾರಲ್ಲ, ಟಗರು ರಾಮಯ್ಯ, ದಾಖಲೆ ರಾಮಯ್ಯ, ಭಾಗ್ಯಗಳ ಸರ್ದಾರ, ಹಿಂದ ನಾಯಕ, ಮಾಸ್ ಲೀಡರ್ ಇತ್ಯಾದಿ ಇತ್ಯಾದಿ, ಈಗ ದಾಖಲೆಗಳ ಸರದಾರನಾಗಿ ಸಿದ್ದರಾಮಯ್ಯ ಹೊರ ಹೊಮ್ತಾ ಇದ್ದಾರೆ. ನಾಳೆ ಹಬ್ಬ ಮಾಡದೆ ಅಂತ ಸಿದ್ದರಾಮಯ್ಯ ಅಭಿಮಾನಿಗಳು ಈಗಾಗಲೇ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಟಗರು, ನಮ್ಮ ಸಿದ್ದರಾಮಯ್ಯ ನಾಳೆ ಹೊಸ ದಾಖಲೆಯನ್ನ ಬರಿತಾ ಇದ್ದಾರೆ, ನಮ್ಮ ಸಾಹೇಬರಿಗೆ ಜಯವಾಗಲಿ ಅಂತ ಹೇಳಿ 1 ತಿಂಗಳಿಂದ ಹೇಳ್ತಾನೆ ಇದ್ದಾರೆ. ಈ ದಾಖಲೆ ವಿಚಾರವಾಗಿ ಈಗಾಗಲೇ ನೀವು ನೋಡ್ತಾ ಇದ್ರಿ, ಆಗಲೇ ವರದಿಯಲ್ಲಿ ಎಲ್ಲ ಕಡೆ ಬ್ಯಾನರ್ಗಳನ್ನು ಅಂಟಿಸಿದ್ದಾರೆ. ದಾಖಲೆಯನ್ನ ಬರಿತಾ ಇರುವಂತಹ ಸಿದ್ದರಾಮಯ್ಯ ಅವರಿಗೆ ಶುಭವಾಗಲಿ, ಇನ್ನೂ ಹೆಚ್ಚು ಹೆಚ್ಚು ದಿನಗಳ ಕಾಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಆಳಲಿ ಅಂತ ಹೇಳಿ ದಾಖಲೆಗಳನ್ನು ಬರೆಯೋದರ ಜೊತೆಗೆ ಹಲವು ವಿಚಾರಗಳಲ್ಲಿಯೂ ಕೂಡ ಈಗ ರಾಜಕೀಯ ಸಂಘರ್ಷ, ವ್ಯತ್ಯಾಸ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಸಿದ್ದರಾಮಯ್ಯ ಅವರ ಈ ದೀರ್ಘಾವಧಿಯ ವಿಚಾರವನ್ನು ನೋಡ್ತಾ ಹೋದರೆ ನಾಳೆ ಅವರು ಬರಿತಾ ಇರುವಂತಹ ದಾಖಲೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲಕರವಾಗಿರಲಿ, ಅಭಿವೃದ್ಧಿಯ ವಿಚಾರವಾಗಿರ್ಬೋದು, ರಾಜ್ಯದ ಹಿತಕ್ಕೆ ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು, ಹೀಗೆ 10 ಹಲವು ವಿಚಾರಗಳಲ್ಲಿ ಸಿದ್ದರಾಮಯ್ಯ ಅವರು ಇನ್ನೂ ಉತ್ತುಂಗಕ್ಕೆ ಹೋಗಲಿ ಅನ್ನುವಂಥದ್ದು ಶುಭ ಹಾರೈಕೆಗಳು. ಸಿದ್ದರಾಮಯ್ಯ ಗತ್ತು, ಹೈಕಮಾಂಡ್ಗೂ ಗೊತ್ತು ಅನ್ನುವ ಮೂಲಕ ಈಗಾಗಲೇ ಅವರ ಚೇರನ್ನು ಅಲ್ಲಾಡಿಸುವಂತಹ ಪ್ರಯತ್ನಕ್ಕೂ ಹೈಕಮಾಂಡ್ ಕೈ ಹಾಕ್ತಾ ಇಲ್ಲ. ಸಿದ್ದರಾಮಯ್ಯ ಅವರನ್ನ ಚೇರಿಂದ ಕೆಳಗಿಳಿಸಿದರೆ ನಮಗೆ ಆಗುವ ಸಮಸ್ಯೆಗಳು ಏನು ಅನ್ನುವಂಥ ಅರಿವು ಹೈಕಮಾಂಡ್ಗಿದೆ. ಹೀಗಾಗಿ ಆ ಮಾಸ್ ಲೀಡರನ್ನು ಟಚ್ ಮಾಡುವಂಥ ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ನಾಳೆ ಆ ಹೊಸ ದಾಖಲೆಯನ್ನ ಬರಿತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಶುಭವಾಗಲಿ. ಇನ್ನು ನೆಕ್ಸ್ಟ್, ಈ ಕಾಂಗ್ರೆಸ್ನ ಕೆಲ ನಾಯಕರಿಗೆ ಪಕ್ಷದೊಳಗಿನ ಭಿನ್ನಮತ ಶಮನ ಆಗೋದು ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಸಿಎಂ ಬದಲಾವಣೆಯ ಬಗ್ಗೆ ಯಾರೂ ತುಟಿ ಪಿಟಕ್ಕನ್ನಬಾರದು ಅಂತ ಹೈಕಮಾಂಡ್ ಹೇಳಿರುವ ಮಧ್ಯೆ ಈಗ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸಿಎಂ ಆಪ್ತರು ಪರೋಕ್ಷವಾಗಿ ಬದಲಾವಣೆ ಬೇಡ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ಸಿಎಂ ಕುರ್ಚಿ ಕಾಳಗ ಮತ್ತೆ ಧಗಧಗಿಸಿದೆ. ತಣ್ಣಗಾಗಿದ್ದ ನಾಯಕತ್ವ ಬದಲಾವಣೆ ಸಮರ ಮತ್ತೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ನಾಳೆ ಅರಸು ದಾಖಲೆ ಮುರಿಯೋಕು ಮುನ್ನವೇ ಪವರ್ ಫೈಟ್ ಜೋರಾಗಿದೆ. ಅಧಿಕಾರ ಹಸ್ತಾಂತರ ಜಟಾಪಟಿಗೆ ಸಚಿವ ಸತೀಶ್ ಜಾರಕಿಹೊಳಿ ಕಿಡಿ ಹೊತ್ತಿಸಿದ್ದಾರೆ. 5 ವರ್ಷಕ್ಕೆ ಸಿಎಂ ಸಿದ್ದರಾಮಯ್ಯ ಆಯ್ಕೆ, ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ. ಸಿಎಂ ಸಿದ್ದರಾಮಯ್ಯ ನಾಳೆ ದೇವರಾಜ ಅರಸು ರೆಕಾರ್ಡ್ ಬ್ರೇಕ್ ಮಾಡಲಿದ್ದಾರೆ. ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿ ಅನ್ನೋ ದಾಖಲೆಯನ್ನ ಬರೆಯಲಿದ್ದಾರೆ. ಈ ಬೆನ್ನಲ್ಲೇ ಸಿದ್ದು ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಕುರ್ಚಿ ಕಾಳಗಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಆಯ್ಕೆ ಆಗಿರೋದು 5 ವರ್ಷಕ್ಕೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಈಗಂತೆ ಅವರು 5 ವರ್ಷಕ್ಕೆ ಸಿಎಂ ಆಗಿದ್ದಾರೆ. ಇದ್ದದ್ದು 5 ವರ್ಷಕ್ಕೆ ಅವರು. ಸೊ ನಾವು ಈಗಲೇ ಸಾಕಷ್ಟು ಸರಿ ಇದ್ರ ಬಗ್ಗೆ ಹೇಳಿದ್ದೀವಿ.
ನಿಲ್ಲಬೇಕು, ಅದು ಚರ್ಚೆ ನಿಲ್ಲಬೇಕಂತ ನಮ್ಮದು ಕೂಡ ಅಭಿಪ್ರಾಯ ಇದೆ. ನಾವೆಲ್ಲ ಇರ್ತಾವ ಅಂತ ಹೇಳಿದ್ವಿ, ಅವರು ಹೇಳಿದ್ದಾರೆ, ಸ್ವಂತ ಅವ್ರು ಹೇಳಿದ ಮ್ಯಾಗ ಮತ್ತೆ ಇನ್ನೇನು ಅದು ಅಧಿವೇಶನ ಹೇಳಿದ್ರು ನಾನೇ ಇರ್ತೀನಿ ಅಂತ, ಮತ್ತೆ ಇನ್ನೇನು ನಾವೇನು ಹೇಳಿದ್ರೆ. ಸಿದ್ದರಾಮಯ್ಯ ಇಲ್ದಿದ್ರೆ ಅಹಿಂದ ಸಮುದಾಯ ಅನಾಥ. ಕೇವಲ ಸಾಹುಕಾರ್ ಮಾತ್ರ ಅಲ್ಲ, ಸಚಿವ ಮಹದೇವಪ್ಪ ಕೂಡ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಇಲ್ಲದೆ ಇದ್ರೆ ಅಹಿಂದ ಸಮುದಾಯ ಅನಾಥ ಆಗುತ್ತೆ ಎಂದಿದ್ದಾರೆ. ಈ ಮೂಲಕ ಪವರ್ ಫೈಟ್ ಅಲ್ಲಿ ಪರೋಕ್ಷವಾಗಿ ಅಹಿಂದ ಅಸ್ತ್ರವನ್ನ ಹೂಡಿದ್ದಾರೆ. ಸಿದ್ದರಾಮಯ್ಯ ಅವರ ನಾಯಕತ್ವ ಇಲ್ಲದೇ ಇದ್ದರೆ ಈ ಸಮುದಾಯಗಳು, ಶೋಷಿತ ಸಮುದಾಯಗಳು ನಾಯಕತ್ವ ಇಲ್ಲದೆ ಹೋದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಯಾವ ಸಮುದಾಯಕ್ಕೆ ನಾಯಕತ್ವ ಇಲ್ವೋ ಆ ಸಮುದಾಯ ಅನಾಥ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವಕ್ಕೆ ಪರ್ಯಾಯ ಕಷ್ಟ ಸಾಧ್ಯ. ಕರ್ನಾಟಕದಲ್ಲಿ ಒಂದು ರೀತಿ ದೇವರಾಜ ಅರಸೋರಾಗಲಿ, ಕೆಂಗಲ್ ಹನುಮಂತಯ್ಯನವರಾಗಲಿ, ವೀರೇಂದ್ರ ಪಾಟೀಲ್ ಅವರು, ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ SM ಕೃಷ್ಣ ಅವರು, ಆ ಸಾಲಿನಲ್ಲಿ ನಿಲ್ಲುವಂಥವರು ಸಿದ್ದರಾಮಯ್ಯನವರು. ಪಕ್ಷಾತೀತವಾಗಿ ನೀವು ಮಾತಾಡೋದಾದರೆ, ಕರ್ನಾಟಕದ ರಾಜಕೀಯ ಪರಿಸ್ಥಿತಿಯನ್ನು ತೆಗೆದುಕೊಂಡು ಮಾತಾಡೋದಾದರೆ ಅವರಿಗೆ ರಿಪ್ಲೇಸ್ಮೆಂಟು ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಕೆಲಸ. ಸಿಎಂ ಸಿದ್ದರಾಮಯ್ಯ ಮೀಟ್ಸ್ KC ವೇಣುಗೋಪಾಲ್. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಮೈಸೂರು ವಿಮಾನ ನಿಲ್ದಾಣದಲ್ಲಿ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಗೌಪ್ಯವಾಗಿ ಮಾತುಕತೆ ನಡೆಸಿದ್ದಾರೆ. ಪವರ್ ಫೈಟ್, ಸಂಪುಟ ಸರ್ಜರಿ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅರಸು ದಾಖಲೆ ಸರಿಗಟ್ಟೋಕು ಮುನ್ನವೇ ಪವರ್ ಫೈಟ್ಗೆ ಕಿಡಿ ಹೊತ್ತಿದೆ. ಟಗರು ರಾಮಯ್ಯ ಅರಸು ದಾಖಲೆ ಬ್ರೇಕ್ ಮಾಡೋದರ ಜೊತೆಗೆ 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮತ್ತೊಂದು ರೆಕಾರ್ಡ್ ಸೆಟ್ ಮಾಡ್ತಾರಾ ಅನ್ನೋದೇ ಸಸ್ಪೆನ್ಸ್. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದಕ್ಕೆ ಪುಷ್ಟಿ ಎನ್ನುವಂತೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಾವು ಸಿದ್ದರಾಮಯ್ಯ ಜೊತೆಯಲ್ಲೇ ಇರುತ್ತೇವೆ. ಸಿದ್ದರಾಮಯ್ಯ ಪರ ಸಚಿವ ಮಹದೇವಪ್ಪ ಬ್ಯಾಟ್ ಬೀಸಿದ್ದಾರೆ. ಯಾರೋ ಏನೋ ಕೊಡ್ತಾರೆ ಅಂತ ನಾವು ಹೋಗಲ್ಲ, ಆ ರೀತಿ ಹೋಗೋ ಗಿರಾಕಿಗಳು ನಾವಲ್ಲ. ಅಧಿಕಾರ ಇರಲಿ, ಅಧಿಕಾರ ಹೋಗ್ಲಿ, ನಾವು ಮಾತ್ರ ಸಿದ್ದರಾಮಯ್ಯ ಜೊತೆನೇ ಇರ್ತೇವೆ. ಸಿದ್ದರಾಮಯ್ಯ CM ಆಗಿ 10 ವರ್ಷ ಪೂರೈಸಲಿ ಅಂತ ಸಿದ್ದರಾಮಯ್ಯ ಪರವಾಗಿ ಸಚಿವ ಮಹದೇವಪ್ಪ ಭರ್ಜರಿಯಾಗಿ ಬ್ಯಾಟ್ ಮಾಡಿದ್ದಾರೆ. ಇಡೀ ಮೈಸೂರಿನ ಪಕ್ಷದ ಕಾರ್ಯಕರ್ತರು ಹೆಮ್ಮೆ ಪಡೋ ರೀತಿಯಲ್ಲಿ ಅವರ ನಡೆ ನುಡಿ ಮುನ್ನ ಅವರು ನಮಗೆ ತೋರಿಸಿದ್ದಾರೆ. ಅವ್ರ ಜೊತೆಯಲ್ಲಿ ಇರೋದು ನಮಗೆಲ್ಲ ಹೆಮ್ಮೆ ಅನಿಸಿದೆ. ಹೀಗಾಗಿ ಅಧಿಕಾರ ಇರಲಿ, ಅಧಿಕಾರ ಇಲ್ಲದೇ ಇರಲಿ, ಹೋಗ್ಲಿ ಬರಲಿ, ಅವ್ರಿರೋ ತನಕ ನಾವು ಅವ್ರ ಜೊತೆಗೇ ಇರೋ. ಯಾರೋ ಕೊಡ್ತೀವಿ ಅಂತ ಆ ಕಡೆ ಈ ಕಡೆ ಓಡೋ ಕಡೆ ಗಿರಕ್ಗಳಲ್ಲ ಇಲ್ಲಿ ಕಾರ್ಯಕರ್ತರು. ಹಾಗಾಗಿ ಮೈಸೂರಿನ ಕಾರ್ಯಕರ್ತರ ಬಗ್ಗೆ ಹೆಮ್ಮೆ ಇರೋದು. ಸೊ ಇಂಥ ಒಂದು ನಾಯಕರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಅನ್ನೋದು ಸಂತೋಷ ಅಂತ. ಇಡೀ ಮೈಸೂರಿನ ಪಕ್ಷದ ಕಾರ್ಯಕರ್ತರು ಹೆಮ್ಮೆ ಪಡೋ ರೀತಿಯಲ್ಲಿ ಅವರ ನಡೆ ನುಡಿ. ನೋಡಿ, ಸಂಕ್ರಾಂತಿಗೆ ಸರ್ಜರಿ ಫಿಕ್ಸ್ ಆಗಿದ್ದರೆ ಈ ಮೂಲಕ ಸಿದ್ದರಾಮಯ್ಯ ವಿಕ್ಟರಿ ಬರೆಯೋದಕ್ಕೆ ರೆಡಿ ಆದ್ರ. ಸಂಕ್ರಾಂತಿ ಹೊಸ್ತಿಲಲ್ಲಿ ಸಚಿವ ಸಂಪುಟ ಸರ್ಜರಿ ಫಿಕ್ಸ್ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಸಂಪುಟ ಸರ್ಜರಿ ವಿಚಾರವೂ ಕೂಡ ಭಾರೀ ಚರ್ಚೆ ಆಗ್ತಾ ಇದೆ ಮೊದಲಿನಿಂದನೂ ಕೂಡ. ಯಾವಾಗ? ಆಕಾಂಕ್ಷಿಗಳಂತೂ ಎಷ್ಟು ದಿನ ಆಯಿತು ಕಾಯ್ತಾ ಕುಳಿತಿದ್ದಾರೆ ಹೊಸ ಸೂಟ್ಗಳನ್ನು ಹೊಲಿಸ್ಕೊಂಡು. ಸಂಪುಟ ಪುನರ್ರಚನೆಗೆ CM ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದು ಕುಳಿತಿದ್ದಾರೆ. KC ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಇವತ್ತು 1 ಗಂಟೆಗೂ ಹೆಚ್ಚು ಕಾಲ ಮೈಸೂರು ಏರ್ಪೋರ್ಟ್ ಅಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿದ್ದರಾಮಯ್ಯ ಅವರು ಸಮಯವನ್ನ ಕೇಳಿದ್ದಾರೆ. ಸಂಪುಟ ಸರ್ಜರಿಗೆ ರಾಹುಲ್ ಅನುಮತಿಯನ್ನ CM ಪಡಿಲಿಕ್ಕಿದ್ದಾರೆ. ರಾಹುಲ್ ಗಾಂಧಿ ಅನುಮತಿಯನ್ನ ಕೊಟ್ರೆ ಸಂಪುಟಕ್ಕೆ ಸರ್ಜರಿ ನಿಶ್ಚಿತ. ಸಂಪುಟ ಸರ್ಜರಿಯ ಮೂಲಕ ನಾನೇ ಪೂರ್ಣಾವಧಿ CM ಅನ್ನುವಂಥ ಸಂದೇಶವನ್ನ ರವಾನೆ ಮಾಡುವ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಲಿಕ್ಕಿದ್ದಾರೆ. ಕಾರಣ ಏನಂದ್ರೆ, ಈ ಕಡೆ DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಸಂಪುಟ ಸರ್ಜರಿ ಆಗಬಾರ್ದು ಅಂತ ಹಠ ಹಿಡಿದು ಕುಳಿತಿದ್ದಾರೆ. ಅದೇನಾದರೂ ಆದರೆ ಮುಖ್ಯಮಂತ್ರಿ ಸಮೇತ ಬದಲಾವಣೆ ಆಗಬೇಕು ಅನ್ನುವಂಥ ಹಠ ಇವರದ್ದು. ಸಂಪುಟ ಸರ್ಜರಿ ಮಾಡಿಯೇ ತೀರ್ತೀನಿ ಎನ್ನುವಂಥದ್ದು ಸಿದ್ದರಾಮಯ್ಯ ಅವರ ಹಠ. ಈ ಮೂಲಕ ನಾನೇ ಅಧಿನಾಯಕ,
ಅನ್ನುವಂಥ ಸಂದೇಶ ಕೊಡುವ ಕೆಲಸ. ಸೊ ಕಾಂಗ್ರೆಸ್ ಕುರ್ಚಿ ಕಾಳಗಕ್ಕೆ ಈ ಮೂಲಕ ಸಿದ್ದರಾಮಯ್ಯ ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. DCM DK ಶಿವಕುಮಾರ್ ಸಿಎಂ ಕನಸು ನುಚ್ಚು ನೂರು ಮಾಡುವಂತಹ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗುತ್ತಾ? ದೀರ್ಘಾವಧಿ ಸಿಎಂ ಜೊತೆಗೆ ಮತ್ತೊಂದು ರೆಕಾರ್ಡ್ ಸೆಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಅಸ್ತು ಅನ್ನುತ್ತೆ, ಯಾವ ರೀತಿ ಸಿದ್ದರಾಮಯ್ಯ ಜಾದು ಮಾಡ್ತಾರೆ, ಕಾದ್ ನೋಡೋಣ. ಇನ್ನು ನೆಕ್ಸ್ಟ್, ಎಲ್ಲ ಉತ್ತರ ಭಾರತದ ಭಾಗದಲ್ಲಿ ನಮ್ಮ ರಾಜಕೀಯ ನಾಯಕರುಗಳು ಯಾವ ರೀತಿ ಕಿತ್ತಾಡ್ತಾ ಇದ್ರು ಅದೆಲ್ಲವನ್ನು ನಾವು ಗಮನಿಸಿದ್ದೀವಿ. ಉತ್ತರ ಪ್ರದೇಶದಲ್ಲೋ, ಬಿಹಾರದಲ್ಲೋ, ಜಾರ್ಖಂಡ್, ಹರಿಯಾಣ, ಛತ್ತೀಸ್ಗಢಲ್ಲೋ ಆಗಿದ್ದರೆ ಅಲ್ಲಿ ಎಲ್ಲ ಇದು ಮಾಮೂಲಿ ಬಿಡಪ್ಪ ಅನ್ನೋ ರೀತಿಯ ಲೆಕ್ಕಾಚಾರ ಇತ್ತು. ಆದರೆ ದುರಂತ ಏನು ಗೊತ್ತಾ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ನಾಯಕರು ಸಾರ್ವಜನಿಕವಾಗಿ ಕಿತ್ತಾಡ್ಕೊಳ್ತಾ ಇರುವಂಥದ್ದು ಅಸಹ್ಯ ಅನಿಸಿದೆ. ಇವತ್ತು ಬೀದರ್ನಲ್ಲಿ ಒಬ್ಬ MLA ಇನ್ನೊಬ್ಬ MLC ಯಾವ ರೀತಿ ಹೊಡೆದಾಡ್ಕೊಂಡಿದ್ದಾರೆ ಅಂತಂದ್ರೆ ಇಬ್ಬರಿಗೂ ನಾಚಿಕೆ ಆಗ್ಬೇಕು. ಇಂಥವ್ರಿಗೆ ನಾವು ಓಟ್ ಹಾಕಿದ್ವಾ, ಇಂಥವರನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ವಾ ಅಂತ ಈಗ ಆ ಬೀದರ್ನ ಜನ ಕೈ ಹಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ವರದಿಯನ್ನ ನೋಡಿದ ತಕ್ಷಣ ವೀಕ್ಷಕರೇ ನೀವು ಕೂಡ ಇಂಥ ನಾಯಕರಿಗೆ ಛೀ ಥೂ ಅಂತ ಹೋಗಿತೀರಿ. ನೋಡ್ಕೊಂಬನ್ನಿ. ಇವರೇನು ರಾಜಕಾರಣಿಗಳ ಗೂಂಡಾಗಳ? ಇವರಿಂದ ನೀವು ಏನನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಜನನಾಯಕರೇ ಹೀಗೆ ಹಾದಿ ಬೀದಿಯಲ್ಲಿ ಬಡಿದಾಡಿಕೊಂಡ್ರೆ ಇನ್ನು ಜನಸಾಮಾನ್ಯರು ಏನ್ ಮಾಡ್ಬೋದು? ಬೀದರ್ನ ಜಿಲ್ಲಾ KDP ಸಭೆಯಲ್ಲಿ ನಡೆದ ಗಲಾಟೆ ಇದು. ಬೀದರ್ KDP ಸಭೆಯಲ್ಲಿ ರಣರಂಗ. ಬಿಜೆಪಿ MLA ಕಾಂಗ್ರೆಸ್ MLC ಬಡಿದಾಟ. ಅರಣ್ಯ ಭೂಮಿ ಒತ್ತುವರಿ ವಿಚಾರವಾಗಿ ಹುಮನಾಬಾದ್ ಕ್ಷೇತ್ರದ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಹಾಗೂ ಕಾಂಗ್ರೆಸ್ MLC ಭೀಮರಾವ್ ಅಕ್ಷರಶಃ ಅನಾಗರಿಕರಂತೆ ವರ್ತಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಎದುರೇ ಪೊಲೀಸರು, ಅಧಿಕಾರಿಗಳು, ಜನರ ಸಮ್ಮುಖದಲ್ಲೇ ಇಬ್ಬರು ನಾಯಕರು ಕಿತ್ತಾಡಿಕೊಂಡ ಪರಿ ಇದು. MLC ಭೀಮರಾವ್ ಪಾಟೀಲ್ ಅರಣ್ಯ ಇಲಾಖೆ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಶಾಸಕ ಸಿದ್ದು ಪಾಟೀಲ್ ಆರೋಪಿಸಿದ್ರು. ಇದಕ್ಕೆ ಕೋಪಗೊಂಡ ಭೀಮರಾವ್ ಪಾಟೀಲ್ ಏಕವಚನದಲ್ಲಿ ನಿಂದಿಸಿದ್ದಾರೆ. ಪರಸ್ಪರ ಬೈದಾಡಿಕೊಳ್ಳುತ್ತಲೇ ಕೂತಿದ್ದ ಜಾಗದಿಂದ ಎದ್ದು ಬಂದ ಕಾಂಗ್ರೆಸ್ MLC ಭೀಮರಾವ್ ಪಾಟೀಲ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಪೊಲೀಸರು ಮಧ್ಯಪ್ರವೇಶ ಮಾಡಿ ಹೊಡೆದಾಟ ತಪ್ಪಿಸಿದ್ದಾರೆ. ಇಬ್ಬರನ್ನು ಸಮಾಧಾನಪಡಿಸಲು ಖಂಡ್ರೆ ಹರಸಾಹಸ. ಪೊಲೀಸರು ತಡೆದ ಬಳಿಕವೂ ಅವಾಚ್ಯ ಶಬ್ದಗಳಿಂದ ಬೈದಾಡಿಕೊಂಡ ಇಬ್ಬರು ನಾಯಕರು ಮತ್ತೆ ಹೊಡೆದಾಡಿಕೊಳ್ಳಲು ಮುಂದಾಗಿದ್ರು. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇಬ್ಬರನ್ನು ಸಮಾಧಾನಪಡಿಸಲು ಹರಸಾಹಸ ಪಟ್ಟರು. ಈಗ ನೋಡಿ, ನಾನು ಕೂಡ ಅವರಿಗೆ ಯಾವುದು ಕೂಡ ನಾನು ಮಾತಾಡಿಲ್ಲ. ನಾನು ಅಧ್ಯಕ್ಷರಿಗೆ ಮಾತಾಡ್ತಾ ಇದ್ದೆ, ನನಗೆ ಏಕವಚನದಾಗ ಬೈದರ. ಮತ್ತೆ ನನ್ನ ಕಡೆ ನಾನು ಕೈ ಮಾಡ್ಲಕ್ಕೆ ಮೇಲ್ಗಡೆ ಬಂದಿದ್ರು. ನನ್ನ ಸೆಲ್ಫ್ ಪ್ರೊಟೆಕ್ಷನ್ಗೆ ನಾನು ಸುಮ್ಮನೆ ಕುಂಡಿರ್ಲಕ್ಕಾಗುತ್ತಾ? ಜನಪ್ರತಿನಿಧಿಗಳು ಈ ರೀತಿಯಲ್ಲಿ ಜಗಳ ಮಾಡಿಕೊಳ್ಳುವಂಥದ್ದು ಅತ್ಯಂತ ದುರದೃಷ್ಟಕರವಾದಂಥ ಒಂದು ಸಂಗತಿ. ಹೀಗಾಗಿ ನಾನು ಅವ್ರ ಜೊತೆಯಲ್ಲಿ ಮಾತನಾಡಿದ್ದೇನೆ, ಅವರಿಗೆ ಸಮಾಧಾನ ಹೇಳಿದ್ದೇನೆ. ಕೊಪ್ಪಳದಲ್ಲೂ ಶಂಕುಸ್ಥಾಪನೆ ವೇಳೆ ಹೈಡ್ರಾಮಾ. ಸ್ಥಳೀಯ ಶಾಸಕರು, ಸಚಿವರ ಹೆಸರು ಇಲ್ಲದಕ್ಕೆ ಆಕ್ರೋಶ. ಇನ್ನು ಕೊಪ್ಪಳದಲ್ಲೂ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಹೈಡ್ರಾಮಾವೇ ನಡೆದು ಹೋಗಿದೆ. ಕೇಂದ್ರ ಸಚಿವ ಸೋಮಣ್ಣ ಇದ್ದ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಪಾಲಿಸಿಲ್ಲ ಅಂತ ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದು ಚೇರ್ಗಳನ್ನು ಎತ್ತಿ ಬಿಸಾಡಿದ್ದಾರೆ. ಸೋಮಣ್ಣ ಕಾರಿಗೂ ಮುತ್ತಿಗೆ ಹಾಕಿದ್ದಾರೆ. ಬ್ಯಾನರ್ನಲ್ಲಿ
ಸ್ಥಳೀಯ ತಮ್ಮ ಹೆಸರಿಲ್ಲದಕ್ಕೆ ಸಚಿವ ಶಿವರಾಜ್ ತಂಗಡಗಿ ಹಾಗೂ ಸಂಸದ ರಾಘವೇಂದ್ರ ಹಿಟ್ನಾಳ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸೋಮಣ್ಣ ಕೂಡ ಇಬ್ಬರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದ್ದು, ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಅಲ್ಲ, ರೈಲ್ವೆ ಇಲಾಖೆಯಲ್ಲಿ ಯಾರು ಫ್ಯಾನ್ ಹಾಕೋದಿಲ್ಲ. ಪ್ರಧಾನಮಂತ್ರಿಗಳದ್ದು ಒಂದು ಫೋಟೋ ಬಿಟ್ರೆ ಬೇರೆ ಯಾರ್ದು ಫೋಟೋ ನಮ್ಮ ಮಂತ್ರಿಗಳದ್ದು ಇಲ್ಲ. ಅಪ್ಪ ಒಂದು ನಿಮಿಷ, ಹೆಸರೆಲ್ಲಪ್ಪ ಅಪ್ಪ ಒಂದು ನಿಮಿಷ ತಾಳು. ಶಂಕುಸ್ಥಾಪನೆಯಲ್ಲಿ ಯಾರ್ದು ಹೆಸರಿಲ್ಲ. ಪೂಜೆ, ಭೂಮಿ ಪೂಜೆ ಮಾಡಿ ಇಲ್ಲಿ ಬಂದು ಕಲ್ಲು ನೋಡಿ ನೀವೇನೆ, ಈ ತರ ಎಲ್ಲಾ ಕಡೆನೂ ಹೆಸರು ಹಾಕಿದೆ. ನಾನು ಅಪೋಸಿಷನ್ ಲೀಡರ್, ಎಲ್ಲದಕ್ಕೂ ಕರಿಬೇಕು ನನಗೆ. ನಾನು ಕರೆಯೋದೇ ಇಲ್ಲ. ನೀವು ಇದು ದುಂಡಾವರ್ತಿ ಅನಿಸುತ್ತೆ. ಈಗ ಸೋಮಣ್ಣ ಅವ್ರ ಕಾರ್ಯಕ್ರಮಕ್ಕೂ ನೀವು ತಡೆ ಮಾಡಿರೋವಂಥದ್ದು, ತೊಂದರೆ ಕೊಟ್ಟಿರೋವಂಥದ್ದು, ಅದು ಒಳ್ಳೇದಲ್ಲ. ಸಮಾಜಕ್ಕೆ ಮಾದರಿಯಾಗಬೇಕಾದ ಜನಪ್ರತಿನಿಧಿಗಳೇ ಹೀಗೆ ಹೋದಲ್ಲಿ ಬಂದಲ್ಲಿ ಗಲಾಟೆ ಮಾಡ್ತಿರೋದು ನೋಡಿದ್ರೆ ನಮ್ಮ ರಾಜಕಾರಣಿಗಳ ಮೇಲೆ ನಮಗೆ ಅಸಹ್ಯ ಹುಟ್ಟಿಸುವಂತಿದೆ. ಈ ಜನನಾಯಕರ ಮನಸ್ಥಿತಿಗಳು ಬದಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉಮರ್ ಖಾಲಿದ್, ಶಾರ್ಜಿಲ್ ಇವರಿಬ್ಬರ ಹೆಸರು ಕೇಳಿದ್ರೆ ನೆನಪಾಗುವಂತಹದ್ದು 2020ರ ದೆಹಲಿ ಗಲಭೆ ಪ್ರಕರಣ. ಅವತ್ತು ಅಕ್ಷರಶಃ ರಾಷ್ಟ್ರ ರಾಜಧಾನಿ ಬೆಚ್ಚಿ ಬಿದ್ದಿತ್ತು. ಆದರೆ ಈಗ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಅಷ್ಟಕ್ಕೂ ಏನಿದು ಗಲಭೆ ಪ್ರಕರಣ? ಇದೆಲ್ಲದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. 2020ರ ದೆಹಲಿ ಗಲಭೆ ಪ್ರಕರಣ. ಟುಕ್ಡೆ ಗ್ಯಾಂಗ್ಗೆ ಜೈಲೇ ಗತಿ. 2020 ದೆಹಲಿಯಲ್ಲಿ ನಡೆದಿದ್ದ ಭೀಕರ ಗಲಾಟೆ ಇಡೀ ದೇಶವನ್ನೇ ಭಾರಿ ಸದ್ದು ಮಾಡಿತ್ತು. ಹಲವರು ಪ್ರಾಣ ಕೂಡ ಕಳೆದುಕೊಂಡಿದ್ರು. ಆದ್ರೆ ಈ ಗಲಭೆಗೆ ಪಿತೂರಿ ಮಾಡಿದ್ದೆ ಈ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್. ಇವರಿಬ್ಬರಿಗೆ ಇದೀಗ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಇಬ್ಬರು ಆರೋಪಿಗಳಿಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ಮತ್ತೆ ನಿರಾಕರಿಸಿದೆ. ವಿಚಾರಣೆ ತಡವಾಗಿದೆ ಅನ್ನೋದು ಜಾಮೀನಿಗೆ ಆಧಾರವಲ್ಲ. ಉಮರ್ ಖಾಲಿದ್, ಶಾರ್ಜಿಲ್ ವಿರುದ್ಧ ಸಾಕ್ಷ್ಯಗಳಿವೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಜೊತೆಗೆ ಇತರ ಆರೋಪಿಗಳಾದ ಇವರಿಗೆ ಕೋರ್ಟ್ ಜಾಮೀನು ನೀಡಿದೆ. ಸಿಎಎ ಮತ್ತು ಎನ್ಆರ್ಸಿ ವಿರುದ್ಧ 2020ರಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆದಿತ್ತು. ಈ ವೇಳೆ ಹೋರಾಟ ಹಿಂಸಾಚಾರಕ್ಕೆ ತಿರುಗಿ ಗಲಭೆಯಲ್ಲಿ 50ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ರು. 9 ಜನರ ವಿರುದ್ಧ ದೆಹಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಗಲಾಟೆಯ ಮಾಸ್ಟರ್ ಮೈಂಡ್ ಉಮರ್ ಖಾಲಿದ್ ಹಾಗೂ ಶಾರ್ಜಿಲ್ ಆಗಿದ್ರು ಎಂಬ ಆರೋಪ ಕೇಳಿ ಬಂದಿತ್ತು. ದೆಹಲಿ ಗಲಭೆಯಲ್ಲಿ ಈ ಇಬ್ಬರು ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿತ್ತು. ಸದ್ಯಕ್ಕಂತೂ ಟುಕ್ಡೆ ಗ್ಯಾಂಗ್ಗೆ ಜೈಲೇ ಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.